ಇವರು ರಂಗಭೂಮಿಯಲ್ಲಿ ಕಲಿತು ಸಿನಿಮಾಗೆ ಬಂದಿರುವಂತಹ ಸುಂದರಿ. ತಮ್ಮ ಚೊಚ್ಚಲ ಸಿನಿಮಾ ಕಂಬಳಿ ಹುಳದಲ್ಲೇ ಗಮನ ಸೆಳೆದ ಪ್ರತಿಭಾವಂತೆ. ಶಾರ್ಟ್ ಫಿಲ್ಮ್ಸ್ ಹಾಗೆ ವಿಡಿಯೋ ಆಲ್ಬಮ್ಗಳಲ್ಲೂ ಬ್ಯುಸಿಯಾಗಿರಿ ಮಿಂಚ್ತಾ ಇರುವಂತಹ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಬ್ಯೂಟಿಫುಲ್ ಆಶ್ವಿತಾ ಹೆಗ್ಡೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ಹಾಯ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಐ ಆಮ್ ಆಲ್ಸೋ ಗುಡ್. ತುಂಬ ಡಿಫ್ರೆಂಟ್ ಆಗಿದೆ ನಿಮ್ಮ ಹೆಸರು ಆಶ್ವಿತಾ. ಯಾರು ಈ ಹೆಸರು ನಿಮಗೆ ಚೂಸ್ ಮಾಡಿದರು? ಇದ್ರ ಅರ್ಥ ಏನು? ಇದು ಆ್ಯಕ್ಚುಲಿ ಲಕ್ಷ್ಮೀ ಸ್ತೋತ್ರದಲ್ಲಿ ಒಂದು ಹೆಸರು. ಇನಿಷಿಯಲಿ ಅನುಷಾ ಅಂತ ಇಡಬೇಕಿತ್ತಂತೆ ನನ್ನ ಹೆಸರು. ಬಟ್ ಫ್ಯಾಮಿಲಿಲೇ ಒಂದು 4 ಜನ ಇದ್ರು ಅಂತ ಏನಾದ್ರು ಯೂನಿಕ್ ಆಗಿ ಇಡಬೇಕು ಅಂತ ಇಟ್ಟಿದ್ದಷ್ಟೇ. ಐ ಡೋಂಟ್ ಥಿಂಕ್ ಸೊ ತುಂಬ ಥಾಟ್ ಹಾಕಿ ಇಟ್ಟಿರೋದು ಅಂತ. ಬಟ್ ಐ ಲೈಕ್ ದ ನೇಮ್. ಇಟ್ಸ್ ಆ್ಯಕ್ಚುಲಿ ಡಿಫ್ರೆಂಟ್ ಆಗಿ ಇಡಬೇಕು ಅಂತ ಇಟ್ಟಿದ್ದಾರೆ, ಅದು ಹಾಗೆ ಡಿಫ್ರೆಂಟ್ ಆಗಿದೆ. ಇಟ್ ಸ್ಟ್ಯಾಂಡ್ಸ್ ಔಟ್ ಆಲ್ಸೋ. ಹೇಗೆ ಶುರು ಆಗಿದ್ದು ಆಶ್ವಿತಾಗೆ ಈ ಆ್ಯಕ್ಟಿಂಗ್ ಕಡೆ ಇರುವಂಥ ಒಂದು ಇಂಟ್ರೆಸ್ಟ್ ಆರ್ ಲವ್? ಆ್ಯಕ್ಟಿಂಗ್ ಮೇ ಬಿ ಇಟ್ ಗೋಸ್ ಬ್ಯಾಕ್ ಟು ಮೈ ಚೈಲ್ಡ್ಹುಡ್. ಟಿ ವಿ ನೋಡಿ ನಾವೆಲ್ಲರೂ ಅದನ್ನು ಮಾಡಿರ್ತೀವಿ. ಟಿ ವಿ ನೋಡಿ ಡಾನ್ಸ್ ಕಲಿಯೋದು, ಟಿ ವಿ ನೋಡಿ ಎನ್ಯಾಕ್ಟ್ ಮಾಡೋದು. ಸೊ ನಮ್ಮಮ್ಮ ದೊಡ್ಡ ಬಾಲಿವುಡ್ ಬಫ್. ಸೊ ಅವರು ನೋಡ್ತಾ 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 ನಾನು ನೋಡ್ತಾ ನೋಡ್ತಾ ಡಾನ್ಸ್ ಕಲಿಯೋಕ್ಕೆ ಶುರು ಮಾಡಿದೆ. ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ಡಾನ್ಸರ್. ಬಟ್ ಐ ಡೋಂಟ್ ನೋ, ನಾನು ವಿಜಯನಗರ ಬಿಂಬ ಅಂತ ಒಂದು ರಂಗ ಶಿಕ್ಷಣ ಕೇಂದ್ರ ಇದೆ. ಸೊ ಚಿಕ್ಕ ವಯಸ್ಸಿದ್ದಾಗ ನನ್ನನ್ನು ಅಲ್ಲಿ ಸೇರಿಸಿದ್ರು. ಸೊ ಐ ಗಾಟ್ ಟು ನೋ ಡಾನ್ಸ್ಗಿಂತನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡುವಂಥ ವಿಷಯಗಳಿದೆ ಅಂತ. ಸೊ ಅಲ್ಲಿ ನಾಟಕ ಕಲಿತೆ. ಸೊ ನಾಟಕ ಕಲಿತಾ ಕಲಿತಾ ಡಾನ್ಸ್ ಜೊತೆ ಡಾನ್ಸ್ ಡ್ರಾಮಾ ಮಾಡ್ತಾ ಇದ್ದೆ. ಸೊ ನನಗೆ ಆ್ಯಕ್ಟಿಂಗ್ ಹಂಗೆ ಇಷ್ಟ ಆಗಕ್ಕೆ ಶುರು ಆಗಿದ್ದು. ಬಟ್ ಐ ನೆವರ್ ಥಾಟ್ ಟು ಪರ್ಸ್ಯೂ ದಿಸ್ ಆಸ್ ಅ ಕರಿಯರ್. ಇಟ್ ಜಸ್ಟ್ ಹ್ಯಾಪನ್ಡ್. ಸೀರಿಯಲ್ ಮಾಡೋಕ್ಕೆ ಶುರು ಮಾಡಿದೆ ಚಿಕ್ಕ ವಯಸ್ಸಲ್ಲಿದ್ದಾಗ. ಐ ಜಸ್ಟ್ ಗಾಟ್ ಪಿಕ್ಡ್ ಅಪ್ ಬೈ ಸೇತುರಾಮ್ ಸರ್ ಫ್ರಮ್ ಬಿಂಬ. ಸೊ ಅಲ್ಲಿಂದ ಐ ಥಿಂಕ್ ಜರ್ನಿ ಸ್ಟಾರ್ಟೆಡ್. ಸೊ ಹಾಗಂದ್ರೆ ಯಾವಾಗ ನೀವು, ವೆನ್ ವಾಸ್ ದ ಫಸ್ಟ್ ಟೈಮ್ ನೀವು ಕ್ಯಾಮ್ರಾ ಫೇಸ್ ಮಾಡಿದ್ದು? ವೆನ್ ಐ ವಾಸ್ ಇನ್ ಮೈ 10th ಫಸ್ಟ್ PU. ಸೊ ಅದು ಫಸ್ಟ್ PU ರೋಲ್ ಒಂದು ETV ಕನ್ನಡ ಅಂತ ಇತ್ತು ಅವಾಗ. ಸೊ ಅವಾಗ ಅನಾವರಣ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. ಸೊ ಅವಾಗ ವರ್ಷ ಅನ್ನೋ ಪಾತ್ರದಲ್ಲಿ ನಾನು ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದು. ಸೊ ಇನ್ನೊಂದು ಫನ್ ಫ್ಯಾಕ್ಟ್ ಏನಂದ್ರೆ, ರೀಸೆಂಟ್ ಆಗಿ ಫೇಸ್ಬುಕ್ ಅಲ್ಲಿ ಆ ಹಳೆ ಸೀರಿಯಲ್ದು ತುಣುಕುಗಳು ಮತ್ತೆ ರೀಶೇರ್ ಮಾಡಕ್ ಶುರು ಮಾಡಿದ್ರು. ಅವಾಗ ಐ ಡೋಂಟ್ ಥಿಂಕ್ ಸೊ ದ್ಯಾಟ್ ನಂಗೆ ಮತ್ತೆ ಅಂಕಿತಾ ಅವರಿಗೆ ಸಿಮಿಲಾರಿಟೀಸ್ ಇದೆ ಅಂತ. ಬಟ್ ಯಾವುದೋ ಒಂದು ಆ್ಯಂಗಲ್ ಅಲ್ಲಿ ಇದೆ. ಬಿಕಾಸ್ ಪೀಪಲ್ could not find out who this character was. ವರ್ಷ ಅನ್ನೋಳು ಯಾರು ಅಶ್ವಿತಾ ಅಂತ ಗೊತ್ತಿರಲಿಲ್ಲ. ಆವಾಗ ಅವರು ಇಲ್ಲ ಅಂಕಿತಾ ಅಂತ ಇವರಿದು ಅಂತ ಹೇಳ್ತಾ ಇದ್ರು. ಸೊ ಐ ಡೋಂಟ್ ನೋ, ಐ ವಾಂಟೆಡ್ ಟು ಶೇರ್ ದಿಸ್ ವಿತ್ ಯು. ಆ್ಯಕ್ಚುಲಿ ಇಟ್ಸ್ ಅ ಫನ್ ಫ್ಯಾಕ್ಟ್. ಇವನ್ ಐ ರಿಮೆಂಬರ್, ಅಂದರೆ ಯಾವುದೋ ಒಂದು ಚೈಲ್ಡ್ ನಿಮ್ದೊಂದು ಶಾರ್ಟ್ ಸ್ಕ್ರೀನ್ ಶಾಟ್ ಏನೋ ತಗೊಂಡ್ಬಿಟ್ಟು ಈ ಕಾಮೆಂಟ್ ಅಲ್ಲಿ ಇದು ಅಂಕಿತಾ ಅಮರ್ ಯಾರು ತುಂಬಾ ಇದ್ಯಾ ಪ್ರಾಜೆಕ್ಟ್ ನಾವು ಮಾಡಿರೋದು ಅಂತ ನಾವು. ಬಟ್ ವಿ ನ್ಯೂ ಇದು ಅಂಕಿತಾ ಅಲ್ಲ ಅಂತ. ದೆನ್ ವಿ ಆಲ್ಸೋ ಗಾಟ್ ಟು ನೋ ಇಟ್ಸ್ ಯು ಅಂತ. ಕೋಇನ್ಸಿಡೆನ್ಸ್. ಸೊ ನಿಮ್ಮ ತಾಯಿ ಬಾಲಿವುಡ್ ಫ್ಯಾನ್. ಆ್ಯಂಡ್ ಹೇಗೆ ಲೈಕ್ ನಿಮ್ಮ ಒಂದು ಫ್ಯಾಮಿಲಿ ಯಾರ್ಯಾರಿಗಿದ್ರಲ್ಲ ಆಸಕ್ತಿ ಜಾಸ್ತಿ ಇತ್ತು? ಯಾರ್ಯಾರಿಂದ ನಿಮ್ಗೆ ಇನ್ನೂ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಅನ್ಸುತ್ತೆ? ಈ ಇಂಡಸ್ಟ್ರಿಗೆ ಬಂದಿರೋದು ಮೋಸ್ಟ್ಲಿ ನಾನೇ ಒಬ್ಳು. ನನಗೆ ಸುತ್ತಮುತ್ತ ನನ್ನ ಕಸಿನ್ಸ್ ರಿಲೇಟಿವ್ಸ್ ಅಲ್ಲಿ ನೋಡಿದ್ರೆ ಅಪ್ಪ ಅಮ್ಮಂಗೆ ಫಿಲ್ಮ್ ಬಫ್ಸೆ, ಆಡಿಯನ್ಸ್ ಆಗಿ ಇಷ್ಟ. ಬಟ್ ಮಗಳೇ ಮಾಡೋದು ಇಷ್ಟನ ಅದು ಇರಲಿಲ್ಲ ಅವರಿಬ್ಬರಿಗೂ. ದೇ ವರ್ ನಾಟ್ ಓಕೆ ವಿತ್ ಇಟ್. ಜಸ್ಟ್ ಇದು ಬಿಂಬಾಗ್ ಹೋಗ್ತಾ ಇದ್ದೆ, ನಾಟಕಗಳು ಮಾಡ್ತಾ ಇದ್ದೆ, ಹಾಬಿ ಆಗಿರಲಿ ಅನ್ನೋದೇ ಇದ್ದಿದ್ದು. ನಾನು ಅದನ್ನ ಸೀರಿಯಸ್ ಆಗಿ ಅನ್ಕೊಳ್ದೆ ಇರೋದ್ರಿಂದ ಮೇ ಬಿ ತುಂಬಾ ಒಳಗಡೆ ನನ್ಗೆ ಆಸೆ ಇತ್ತು. ಬಟ್ ಐ ನ್ಯೂ ದಟ್ ಓಕೆ, ನನ್ನ ಒಂದು ಕನ್ಸ್ಟ್ರೇಂಟ್ಸ್ ಇದೆ, ನನ್ನ ಫ್ಯಾಮಿಲಿಗೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ಐ ಶುಡ್ ನಾಟ್ ಪರ್ಸ್ಯೂ ಇಟ್ ಅಂತ. ಬಟ್ ಅದು ಹೇಳ್ತಾರಲ್ಲ, ನಿಮ್ಗೆ ಒಂದು ಡ್ರೀಮ್ ಇದೆ, ಅದೊಂದು ಇಚ್ಛಿದೆ ಅಂದರೆ ಹೆಂಗಾದ್ರೂ ಮಾಡೋದು ಆಚೆ ಬಂದೇ ಬರುತ್ತೆ ಅಂತ. ಸೊ ದಟ್ ಈಸ್ ಹೌ. ಆ್ಯಂಡ್ ಫ್ಯಾಮಿಲಿ ಇದರಲ್ಲಿ ಸೌಜನ್ಯ ಹೆಗ್ಡೆ ಅಂತ ಒಬ್ಬರು ಫೇಮಸ್ ಆ್ಯಂಕರರ್ ಇದ್ದಾರೆ ಸೌತ್ ಕೆನರಾದಲ್ಲಿ. ಅವರು ಒಂದೆರಡು ಆ್ಯಕ್ಟಿಂಗ್ ಇದು ಮಾಡಿದ್ದಾರೆ, ಗಿಗ್ಸ್ ಮಾಡಿದ್ದಾರೆ, ಫಿಲ್ಮ್ಸಲ್ಲಿ ಮಾಡಿದ್ದಾರೆ, ಆರ್ಟ್ ಫಿಲ್ಮ್ಸ್ ಎಲ್ಲ. ಅವ್ರು ನನ್ನ ಸಿಸ್ಟರೇ, ದೂರ ರಿಲೇಟಿವ್. ಸೊ ಅದು ಗೊತ್ತಿತ್ತು. ಅಂದರೆ ವಿ ಆಲ್ವೇಸ್ ಫೈಂಡ್ ರೀಸನ್ಸ್ ಅಲ್ವಾ. ಇವಾಗ ನಾನು ಮಾಡಬೇಕು ಅಂದರೆ, ಈಗ ನಾನು ಮನೇಲಿ ಕನ್ವಿನ್ಸ್ ಮಾಡ್ಬೇಕಂದ್ರೆ ಇನ್ನೊಬ್ರು ಯಾರಾದರೂ ಒಬ್ರು ಬೇಕು. ಗಾಡ್ ಫಾದರ್ ಅಂತ ಹೇಳ್ತಾ ಇದ್ರು ಒಬ್ರು ಒಂದು ಎಕ್ಸಾಂಪಲ್ ಸೆಟ್ ಮಾಡಿರ್ಬೇಕು. ಸೊ ನಾನು ಯಾವಾಗ್ಲೂ ಅದೊಂದು ಇರ್ತಿತ್ತು ನನ್ನ ಪಾಯಿಂಟ್. ಓಕೆ, ಇವ್ರು ಇದಾರೆ, ಇವ್ರ ಹೆಸರು ಹೇಳ್ಬೋದು, ಅವ್ರು ಮಾಡಿದಾರೆ ನಾನು ಮಾಡ್ಬೋದು ಅಂತ. ಬಟ್ ಅಲ್ಟಿಮೇಟ್ಲಿ ಅದೆಲ್ಲ ವರ್ಕ್ ಆಗಲ್ಲ ಪೇರೆಂಟ್ಸ್ ಕನ್ವಿನ್ಸ್ ಮಾಡಕ್ಕೆ. ಅಂದ್ರೆ ಅವಾಗ ಅನ್ಸಿರುತ್ತೆ ಇವ್ರ ಹೆಸರು ಹೇಳಿದ್ರೆ ಅವಾಗ ಅವ್ರಿಗೆ ಏನು
ಅನ್ಸಲ್ಲ, ಓ ಹೌದು ಮಾಡ್ಬೋದೇನೋ ಅಂತ ಹೇಳ್ಬೋದು ಅನ್ನೋ ತರ. ಹೌದು, ಮತ್ತೆ ಅವ್ರು ಹೆಂಗೆ ಅವ್ರ ಫ್ಯಾಮಿಲಿ ಲೈಫ್ನು ಲೀಡ್ ಮಾಡ್ತಿದ್ದಾರೆ, ಹೌ ಇಸ್ ಶಿ ಬ್ಯಾಲೆನ್ಸಿಂಗ್ ಎವ್ರಿಥಿಂಗ್, ಶಿ ಇಸ್ ಪ್ರಿಯಾರಿಟೈಸಿಂಗ್ ಎವ್ರಿಥಿಂಗ್ ಫ್ರಮ್ ವರ್ಕ್ ಟು ಎವ್ರಿಥಿಂಗ್. ಅದನ್ನ ನೋಡಿದಾಗ ಶಿ ಸ್ಟುಡ್ ಔಟ್ ಟು ಬಿ ಅ ರೈಟ್ ಎಕ್ಸಾಂಪಲ್, ಅಟ್ ಲೀಸ್ಟ್ ಫಾರ್ ಮೈ ಫ್ಯಾಮಿಲಿ. ಅಂಡ್ ಐ ಆಲ್ವೇಸ್ ವಾಂಟ್ that to happen from me also. Andre I don't know, those things are always in my mind. And one choice, one decision tagondru, I will make sure that okay, some girl in future, my cousins or my sisters, if they want to do it, I should set that kind of example, Kandita, where they look up to me. A small way al success idrunu parvagilla, but those things are very important. ಹೌದು, ಒಂದು ಸ್ಟೆಪ್ ಯಾರೊಬ್ರು ತಗೊಂಡ್ರು ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಡೆಫಿನೆಟ್ಲಿ. ಸೊ ನೀವು ಬಿಂಬ ಜಾಯಿನ್ ಆದ್ರಿ, ಅದು ಡಾನ್ಸ್ ಡ್ರಾಮಾನೋ ಹೇಗೋ ಇಟ್ ಲೆಡ್ ದ ವೇ. ಸೊ ದಟ್ ವಾಸ್ ಯುವರ್ ಫಸ್ಟ್ ಥಿಯೇಟರ್? Yes, Vijayanagara Bimba was that is where I learnt theater, makeup, direction, acting, singing, dancing ಎಲ್ಲಾನು ಹೇಳ್ಕೊಡ್ತಾರಲ್ಲಿ. ಸೊ ಅದು ಒಂಥರ ಪ್ಯಾಕ್, ಒಂದು ವ್ಯಕ್ತಿಗೆ ಒಂದು ಆರ್ಟ್ ಅಂತ ಇಷ್ಟ ಇದೆ ಅಂದ್ರೆ ನೀವು ಮುಂದೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. 10th ಸ್ಟ್ಯಾಂಡರ್ಡ್ ತನಕ ಮಾತ್ರ ಮಕ್ಕಳಿಗೆ. ಸೊ ಇಟ್ ವಿಲ್ ಶೋ ಯು ದ್ಯಾಟ್ ಈ ತರ ಎಲ್ಲ ಒಂದಷ್ಟು ವೆರೈಟಿ ಇದೆ, ಇಟ್ಸ್ ನಾಟ್ ಜಸ್ಟ್ ಡಾನ್ಸ್ ಆರ್ ಆಕ್ಟಿಂಗ್. ಸೊ ಅಲ್ಲಿಂದಾನೇ ನಾನು ಶುರು ಆಗಿದ್ದು. ದೆನ್ ಐ ಕಂಟಿನ್ಯೂಡ್ ಮೈ ಸ್ಟಡೀಸ್. ಐ ಆಮ್ MBA ಗ್ರಾಜುಯೇಟ್. ಐ ವರ್ಕ್ ಫಾರ್ ಅನ್ ಇಯರ್. And then I realized that at least one try I should give anta. So yeah. So ಬಿಂಬಲ್ಲಿ ನೀವು ಹೇಳ್ತಾ ಇದ್ರಿ ತುಂಬಾ ಕಲಿಯಕ್ಕೆ ಅವಕಾಶ ಇತ್ತು ಅಂತ. ಯಾವ್ಯಾವ ಪ್ಲೇಸ್ ಮಾಡಿದ್ದೀರಾ ಆ ಥಿಯೇಟರ್ ಟೀಮಲ್ಲಿ ಇದ್ದಾಗ? ಒನ್ ಮೇಜರ್ ಪ್ಲೇ ವಾಸ್ ಇದು ಗೋವಿನ ಹಾಡು ಅಂತ ಒಂದು ಬ್ಯಾಲೆ, SV ಸುಷ್ಮಾ ಅಂತ ಇದ್ದಾರೆ, ಅವ್ರು ಮಾಡಿಸಿರೋದು ಒಂದು ನಾಟಕ, ಡಾನ್ಸ್ ಡ್ರಾಮಾ ಅದು ಆಕ್ಚುಲಿ. ಅದಕ್ಕೆ ಫೇಮಸ್. ನಾನು ಅದ್ರಲ್ಲಿ ಗೋವು ಪುಣ್ಯಕೋಟಿ ಆಗಿದ್ದೆ. ಸೊ ಅದೊಂಥರ ಅವಾಗ್ಲೇ ಒಂಥರ ಹೀರೋಯಿನ್ ಸ್ಟೇಟಸ್ ಸಿಕ್ಕಿತ್ತು. ಬಟ್ ಅದು ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟೆಲ್ಲ ಎಮೋಷನ್, ಒಂದು ತಾಯಿ ಆಗಿರೋ ಎಮೋಷನ್ನು, ಅದಕ್ಕಷ್ಟು ಅಳೋದು, ಮಗುನ ಕಳ್ಕೊಳ್ಳೋದು, ಅದೆಲ್ಲ ಅಷ್ಟೆಲ್ಲ ಮಾಡ್ತಿದ್ವಾ ಅಂತ ಇವಾಗ ನನ್ಗೆ ಅನ್ಸುತ್ತೆ, ಅದು ಹೆಂಗ್ ಮಾಡ್ತಿದ್ವಿ ಅಂತ. ಅದು ಯಾವಾಗ್ಲೂ ನನ್ನ ತಲೆಯಲ್ಲಿರುತ್ತೆ. ದಟ್ ಈಸ್ ಒನ್ ಡಾನ್ಸ್ ಡ್ರಾಮಾ ದಟ್ ಐ ಕ್ಯಾನ್ ನೆವರ್ ಫರ್ಗೆಟ್, ಬಿಕಾಸ್ ದಟ್ ಗೇವ್ ಮಿ ಸಮ್ ಕಾನ್ಫಿಡೆನ್ಸ್ that I can pull off an entire thing as a heroine or atara. So that I want to remember. And naataka ಎಷ್ಟೊಂದು ಮಾಡಿದೆ, ನನಗೆ ಏನು ನೆನಪಾಗ್ತಾ ಇಲ್ಲ. ಒಂದು ಕ್ಯಾರೆಕ್ಟರ್ ಇರ್ಬೋದು ಅಥವಾ ಏನಂತಾರೆ ಆಸ್ ಅ ಟೀಮ್ ಒಂದ್ ಕಡೆ ಹೋಗಿ ಪರ್ಫಾರ್ಮ್ ಮಾಡೋದೆಲ್ಲ ಇರುತ್ತಲ್ವಾ? ಹೌದು, ಅದು ನಾನು ಆಕ್ಚುಲಿ ಪ್ರೊಫೆಷನಲಿ ಅಂದ್ರೆ ನಾವು ಒಂದು ಪರ್ಫಾರ್ಮೆನ್ಸ್ ಆಗಿ ಮಾಡ್ತಾ ಇದ್ದಿದ್ದು. ನಾನು ಇನ್ನೊಂದು ತಂಡ, ಸೈಡ್ ವಿಂಗ್ ಅಂತ ಒಂದು ತಂಡ ಇದೆ. ಸೊ ಅದು ಇಟ್ ಇಸ್ ಕ್ವೈಟ್ ಫೇಮಸ್ ನಾವು. ಅದು ಸಡನ್ ಆಗಿ ಸತ್ತೋದ್ರೆ ಅಂತ ಒಂದು ಕಾಮಿಡಿ ಡ್ರಾಮಾ ಇದೆ, ಸಿಕ್ಕಾಪಟ್ಟೆ ಹೆಸರು ಮಾಡಿದೆ ಅದು. ನಾಯಿಕತೆ ಅಂತ ಒಂದು ಡ್ರಾಮಾ ಇದೆ. ಸೊ ನಾಯಿಕತೆ ಆಲ್ಸೋ ಇಟ್ ಈಸ್ ಒನ್ ಆಫ್ ದಟ್ ಕೈಂಡ್ ಆಫ್ ಅ ಡ್ರಾಮಾ ವೇರ್ ಅದು ತುಂಬಾನೇ ಇಟ್ ಹಸ್ ಶೇಪ್ ಮಿ ಆಸ್ ಅನ್ ಆಕ್ಟರ್. ಯಾಕಂದ್ರೆ ಅದ್ರಲ್ಲಿ ಶಾರಿ ಅನ್ನೋ ಪಾತ್ರ ಅದು ತುಂಬಾನೇ ಹೆಸರು ಮಾಡಿತ್ತು. ನಾನು ಉಡುಪಿ ಬೇರೆ ಬೇರೆ ಕಡೆ ಕಾಂಪಿಟೇಷನ್ಸ್ಗೆ ಹೋಗಿದ್ದೀವಿ. ಅದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ನನಗೆ ಬೆಸ್ಟ್ ಆಕ್ಟ್ರೆಸ್ ಅಂತೆಲ್ಲ ಸಿಕ್ಕಿದೆ. ಸೊ ದಟ್ ಈಸ್ the play that I want to. So ಇದೆಲ್ಲ ನೀವು ಮಾಡಿರೋದು ಸೈಡ್ ವಿಂಗ್ ತಂಡ. ಅದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡಿ. ಸೈಡ್ ವಿಂಗ್ ಶೈಲೇಶ್ ಕುಮಾರ್ ಅಂತ ಅವರು ಲೀಡ್ ಮಾಡ್ತಾ ಇರೋ ಟೀಮ್ ಇದು. ಎಲ್ಲರೂ ಅಂದ್ರೆ ಇವಾಗ ಬಡ್ಡಿಂಗ್ ಆರ್ಟಿಸ್ಟ್ ಆಗಿರೋರು, ರೈಟರ್ಸ್, ಡೈರೆಕ್ಟರ್ಸ್ ಎಲ್ಲ ಸೇರಿ ಮಾಡಿರೋದು. ಸೊ ಅವ್ರೂ ಅಷ್ಟೇ ಒಂದಷ್ಟು ಕತೆಗಳಿತ್ತು ಅವ್ರಿಗೆ. ಹಿ ವಾಂಟೆಡ್ ಟು ಕ್ರಿಯೇಟ್ ಅ ಪ್ಲಾಟ್ಫಾರ್ಮ್ ವೇರ್ ಯಂಗ್ ಮೈಂಡ್ಸ್ ಕಮ್ ಟುಗೆದರ್. ಆ್ಯಂಡ್ ಈಗ ಡ್ರಾಮಾ ಸರ್ಕ್ಯೂಟ್ ನೋಡಿದ್ರೆ ನೀವು ಫಿನಾನ್ಷಿಯಲಿ ಇಟ್ ಈಸ್ ವೆರಿ ವೀಕ್. ಅದಕ್ಕೆ ಫಂಡಿಂಗ್ ಕಮ್ಮಿ ಆಗುತ್ತೆ, ಆರ್ಟಿಸ್ಟಿಗೆ ಪೇ ಮಾಡೋದು ಕಮ್ಮಿ ಇರುತ್ತೆ, ಅಥವಾ ಶೋಸಿಗೆ ನಾವು ಹಾಲ್ ಬುಕ್ ಮಾಡೋದೇ ಕಷ್ಟ ಇರುತ್ತೆ. ಸೊ ನಾನು ಇದು ಕಲಿತು ಮುಗಿಸಿ ಬಂದಾಗ ಐ ನ್ಯೂ ಆಲ್ ಆಫ್ ದೆಮ್. ಸೊ ದೇ ವರ್ ಆಲ್ ಮೈ ಫ್ರೆಂಡ್ಸ್. ಸೊ ಶುರು ಮಾಡಿದಾಗ ಐ ಜಾಯಿನ್ ದೇರ್ ಆ್ಯಂಡ್ ಸ್ಲೋಲಿ ವಿ ವರ್ ಅ ಟೀಮ್ ಆಫ್ 10-15 members I think initially. So it grew and now ಇಯರ್ಲಿ ವಿ ಡೂ ಅ ಲಾಟ್ ಆಫ್ ಶೋಸ್. ಒಂದು 3-4 ನಮ್ದು ಅದೇ ಫೇಮಸ್ ನಾಟಕಗಳು ನಾನು ಹೇಳಿದೆ, ನಾಯಿಕತೆ, ಸಡನ್ ಆಗಿ ಸತ್ತೋದ್ರೆ, ಬಗ್ಗದ್ರ ಜುಟ್ಟು ನಿಂತ್ರೆ ಕಾಲು, ಎಲ್ಲ ಕಾಮಿಡಿ ಮಿಕ್ಸ್ ಆಗಿರೋಂಥ ಡ್ರಾಮಾಗಳು. ಕಮರ್ಷಿಯಲಿ ಒಂದು ನಾಟಕ ಗೆಲ್ಬೋದು ಅಂತ ನಾನಂತೂ ನೋಡಿರೋದು ಸೈಡ್ ವಿಂಗ್ ಇಂದಾನೆ. ಇಲ್ಲಾಂದ್ರೆ ಯೂಶಲಿ ನಾಟಕಗಳು ಗೆಲ್ಲುತ್ತೆ ಅಥವಾ ದುಡ್ಡು ಮಾಡತ್ತೆ ಅನ್ನೋದು ಕಮ್ಮಿನೇ. ಸೊ ಆ ಥರ ಒಂದಷ್ಟು ನಾಟಕಗಳನ್ನ ನಾನು ಅಲ್ಲಿ ಮಾಡಿದ್ದೆ. ಆ್ಯಂಡ್ ಆಲ್ಸೋ ಈಗ ಒಂದು ಹೊಸ ಟೀಮ್ನ ಫಾರ್ಮ್ ಮಾಡಿ ಒಂದು ಸ್ಟೇಜಿಗೆ ತರೋದು ಇಸ್ ನಾಟ್ ಎಟ್ ಆಲ್ ಅ ಜೋಕ್. ಬಿಕಾಸ್ ತುಂಬಾ ಕಾಂಪಿಟೇಷನ್ ಇದೆ, ಎಷ್ಟೊಂದು ಜನಕ್ಕೆ ಆಸಕ್ತಿ ಇದೆ, ಎವ್ರಿಬಡಿ ವಾಂಟ್ಸ್ ಟು. ಹೌದು, ಅದೇ ನಂಗೆ ಅನ್ಸುತ್ತೆ, ಅದೇ ಲೈಕ್ ಮೈಂಡ್ಸ್ ಒಟ್ಟಿಗೆ ಇನಿಷಿಯಲಿ ನೀವು ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡದೆ ಒಂದಷ್ಟು
ರಂಗಭೂಮಿ ಹಂಗೆ ಇರೋದು. ಬಟ್ ಸ್ವಲ್ಪ ಪ್ರಾಫಿಟ್ ಬರಕ್ ಶುರು ಆದಾಗ ಅದು ಒಂಥರ ಮೋಟಿವೇಶನ್ ಆಗುತ್ತೆ. ಓಕೆ, ಲೆಟ್ಸ್ ಡೂ ಇಟ್, ಲೆಟ್ಸ್ ಎಕ್ಸ್ಪೆರಿಮೆಂಟ್ ನ್ಯೂ ಸ್ಟೋರೀಸ್ ಅನ್ನೋ ತರ. ಸೊ ಅದೇ ಕಷ್ಟನೇ, ಬಟ್ ಅದೇ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಹೋಗ್ಬೇಕು. ಅಂಡ್ ಇವಾಗ ಸೈಡ್ ವಿಂಗ್ ನಾಟಕ ತಂಡ ಇಂದ ಸೈಡ್ ವಿಂಗ್ ಸಿನಿಮಾಸ್ ಆಗಿ ಅದಿವಾಗ ಅಂದ್ರೆ ಸಿನಿಮಾ ಆಸಕ್ತಿ ಇರೋರು ಇದ್ರು. ಶೈಲೇಶ್ ಅಂಕಲು ತುಂಬಾ ಅವ್ರಿಗೆ ಸಿನಿಮಾ ಆಸಕ್ತಿ ಇದೆ. ಸೊ ಅವರು ಡೇರ್ ಡೆವಿಲ್ ಮುಸ್ತಫಾ ಫಿಲ್ಮ್ ಅಲ್ಲಿ ಅವರು ಒಬ್ಬ ಪ್ರೊಡ್ಯೂಸರ್, ಅವ್ರದ್ದು ಇದು ಕೊಡುಗೆ ಇದೆ. ಈಗ ಅವ್ರದೇ ಒಂದು ಪ್ರೊಡಕ್ಷನ್ ಅಲ್ಲಿ ಒಂದು ಫಿಲ್ಮ್ ಮಾಡಿದೀವಿ, ಅದ್ರಲ್ಲಿ ನಾನು ಲೀಡ್ ಆಗಿ ಮಾಡಿದ್ದೀನಿ. ಅದಿನ್ನೇನು ರಿಲೀಸು ಆಗತ್ತೆ. ಸೊ ಯಾ, ಅಂದ್ರೆ ವಿ ಶುಡ್ ನಾಟ್ ಸ್ಟಾಪ್ ಆರ್ ರಿಸ್ಟ್ರಿಕ್ಟ್ ಅವರ್ ಸೆಲ್ಸ್ ಟು ಒನ್ ಮೀಡಿಯಮ್ ಇಸ್ ವಾಟ್ ಐ ಫೀಲ್. ಸೊ ನಾವೆಲ್ಲ ಥಿಯೇಟರ್ ಗ್ರೂಪ್ ಕಟ್ಟಕ್ಕೆ ಅಂತ ಶುರು ಮಾಡಿದ್ದು, ಈಗ ಫಿಲ್ಮ್ ಮಾಡಿದೀವಿ. ಸೊ ಅದೇ ನೆಕ್ಸ್ಟ್ ಏನೇನಾಗತ್ತೆ ನೋಡ್ಬೇಕು. ಅಂಡ್ ಐ ಗೆಸ್ ಆಸ್ ಅನ್ ಆಕ್ಟರ್ ನೀವು ನಿಮ್ಮನ್ನ ಯಾವ ಒಂದು ಟೈಪ್ ಆಫ್ ಎಂಟರ್ಟೈನ್ಮೆಂಟ್ಗೂ ರಿಸ್ಟ್ರಿಕ್ಟ್ ಮಾಡ್ಕೊಂಡಿಲ್ಲ. ದೆನ್ ಯು ಎಂಟರ್ಡ್ ಫಿಲ್ಮ್ಸ್. ಕಂಬಳಿ ಹುಳದಿಂದ ಅದೊಂಥರ ಪ್ರಾಪರ್ ಒಂದು ಫುಲ್ ಫ್ಲೆಜ್ ಫಿಲ್ಮ್ ಮಾಡಿದ್ರಿ, ಒಂದು ಮಲಯಾಳಿ ಗರ್ಲ್ ಕ್ಯಾರೆಕ್ಟರ್. ಅಂಡ್ ಹೌ ಇಟ್ ಹ್ಯಾಪೆಂಡ್? ಅದಕ್ಕೇನಾದ್ರು ಆಡಿಷನ್ ಕೊಡೋದಿತ್ತ? ಆಡಿಷನ್ ಅಂದ್ರೆ ನಾನು ಕೆಲಸ ಮಾಡ್ತಾ ಇದ್ದೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ. ನಾನು ವರ್ಕ್ ಮಾಡ್ತಿದ್ದೆ, ಆರ್ಗನೈಸಿಂಗ್ ಟೀಮಲ್ಲಿ ನಾನಿದ್ದೆ. ಸೊ ಐ ಥಿಂಕ್ ದಟ್ ಈಸ್ ಹೌ ಐ ಗಾಟ್ ಇಂಟ್ರೊಡ್ಯೂಸ್ ಟು ಡಿಫ್ರೆಂಟ್ ಕೈಂಡ್ ಆಫ್ ಫಿಲ್ಮ್ಸ್. ಆ್ಯಂಡ್ ಫಿಲ್ಮ್ನ ನೀವೊಂದು ಫೇಮಿಗೆ ಅಥವಾ ದುಡ್ಡಿಗೆ ಇಷ್ಟಪಡೋದಲ್ಲದೆ ಅದು ಒಂದು ಬ್ಯೂಟಿಫುಲ್ ಆರ್ಟ್ ಫಾರ್ಮ್ ಅನ್ನೋದು ನಂಗೆ ಗೊತ್ತಾಗಿದ್ದು ಅಲ್ಲಿಂದ. ನಂಗೆ ಅಲ್ಲಿ ತನಕ ಫಿಲ್ಮ್ ಫೆಸ್ಟಿವಲ್ ಅಂತ ಒಂದು ಪ್ರಪಂಚ ಇದೆ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಐ ವಾಸ್ ಸೋ ನೈವ್, ಆರ್ ಐ ಡೋಂಟ್ ನೋ, ಐ ವಾಸ್ ನಾಟ್ ಇಂಟ್ರೊಡ್ಯೂಸ್ ಟು ದಟ್. ಆ್ಯಂಡ್ 2016-17 ನಂಗೆ ಅದು ಗೊತ್ತಾಗಿದ್ದು. ಸೊ ಅಲ್ಲಿ ನನ್ನೊಂದಷ್ಟು ಫ್ರೆಂಡ್ಸ್ ಆದರು, ಅಲ್ಲಿ ರೈಟರ್ಸ್ ಡೈರೆಕ್ಟರ್ಸ್ ಎಲ್ಲ, ಬಡ್ಡಿಂಗ್ ರೈಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್, ಅವ್ರು ಎಷ್ಟೋ ವರ್ಷದಿಂದ ಕಷ್ಟಪಡ್ತಿದ್ದಾರೆ. ಬಟ್ ಅವ್ರು ಅದನ್ನ ದೇ ಆರ್ ಗಿವಿಂಗ್ ದೇರ್ ಬೆಸ್ಟ್, ದೇ ಆರ್ ಗಿವಿಂಗ್ ದೇರ್ 100% ಟು ಪ್ರೂವ್ ಸಮಥಿಂಗ್. ಅವ್ರು ಆ ಒಂದು ಪ್ರಾಡಕ್ಟ್ ಆಗಬೇಕು ಅಂತ ಕಷ್ಟಪಡ್ತಾ ಇರೋರು ಸುಮಾರು ಜನ ಇದ್ರು. ಸೊ ಅವಾಗ ನಂಗೆ ಅನಿಸ್ತು ಐ ಶುಡ್ ಆಲ್ಸೋ ಗಿವ್ ಇಟ್ ಅ ಟ್ರೈ. ನಾನು ಒಂದು ಡ್ರೀಮ್ ಇಟ್ಕೊಂಡಿದ್ದೀನಿ ಆ್ಯಕ್ಟರ್ ಆಗಬೇಕು ಅಂತ. ಟ್ರೈಯೇ ಮಾಡಿದೆ ನಾನು, ಹಾಗೆ ಹೋದರೆ ಹೆಂಗೆ ಅಂತ. ಸೊ ಐ ವಾಸ್ ಆನ್ ಅ ಲುಕ್ಔಟ್, ಬಟ್ ಐ ಡಿಂಟ್ ನೋ ಎನಿವನ್ ಫ್ರಮ್ ದ ಇಂಡಸ್ಟ್ರಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ನಂಗೆ ಒಂದು 3-4 ಪ್ರೊಡಕ್ಷನ್ ಹೌಸ್ ಗೊತ್ತಿತ್ತು, ಅದರಲ್ಲಿ ಪರಮ್ಮನೂ ಒಂದು. ಅಂದರೆ ನಂಗೆ ಐ ಲೈಕ್ ರಕ್ಷಿತ್ ಶೆಟ್ಟಿ ಅ ಲಾಟ್. ಸೊ ನಾನು ಯಾವಾಗಲೂ ಪರಮ್ಮ ಅವ್ರ ಪೋಸ್ಟ್ ಏನು ಬರುತ್ತೆ ಅದನ್ನು ತುಂಬ ಫಾಲೋ ಮಾಡ್ತಿದ್ದೆ. ಚಾರ್ಲಿ 777 ಫಿಲ್ಮ್ಗೆ ಆಡಿಷನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಯಿತು. ಸೊ ಅವಾಗ ದಟ್ ಈಸ್ ಮೈ ಫಸ್ಟ್ ಎವರ್ ಆಡಿಷನ್ ಅಂತ ನಾನು ಮಾಡಿದ ಫಿಲ್ಮಿಗೆ. ಆದರೆ ಅದೇ ಅಲ್ಲಿ ಹೋದಾಗ ಒಂದು ಆಡಿಷನ್ ಕೊಟ್ಟು ಚೆನ್ನಾಗಾಯಿತು, ಕಿರಣ್ ಸರು ತುಂಬ ಚೆನ್ನಾಗಿದೆ ಅಂತೆಲ್ಲ ಅಂದರು. ಕೆಲಸ ಮಾಡ್ತಾ ಇದೆಯಾ, ಹೆಂಗೆ ಬಿಡ್ತೀಯಾ ಏನು ಅಂತ. ನಾನು ಬಿಡ್ತೀನಿ, ನಾನು ಹೆಂಗೂ ಬಿಡೋಳಿದ್ದೆ, ಇದು ಸೆಲೆಕ್ಟ್ ಆದರೆ ಬಿಟ್ಬಿಡ್ತೀನಿ ಅಂತೆಲ್ಲ ಹೇಳಿದ್ದೆ. ಅವ್ರು ಅಷ್ಟು ಹೇಳಿದ್ದು ನೋಡಿ ನಾನು ಇಡೀ ಪ್ರಪಂಚಕ್ಕೆ ಹೇಳಿದೆ, ಮೋಸ್ಟ್ಲಿ ನಾನೇ ಹೀರೋಯಿನ್. ಬಟ್ ಲೇಟರ್ ಐ ಗಾಟ್ ಟು ನೋ ಪೀಪಲ್ ಆರ್ ಸ್ವೀಟ್, ಪೀಪಲ್ ವಿಲ್ ಬಿ ಸ್ವೀಟ್ ಇನ್ ಫ್ರಂಟ್ ಆಫ್ ಯು. ಅಟ್ಲೀಸ್ಟ್ ಅಂದರೆ ನಮ್ಗೆ ಅದೊಂದು ಅನಿಸುತ್ತೆ ನಾನು ಸೆಲೆಕ್ಟೇ ಅಂತ. ಬಟ್ ಹಂಗಿರಲ್ಲ, ಎಷ್ಟೊಂದು ಕ್ರೈಟೀರಿಯಾ ಇರುತ್ತೆ. ಸೊ ದಟ್ ವಾಸ್ ಮೈ ಫಸ್ಟ್ ಆಡಿಷನ್. ಅದಾಗದೆ ಇದ್ದಾಗ ಸ್ವಲ್ಪ ಬೇಜಾರಾಯಿತು. ಮತ್ತೆ ನಾನು ಆ್ಯಕ್ಚುಲಿ ಗಿವ್ ಅಪ್ ಮಾಡಿದ್ದೆ, ಸುಮ್ಮನೆ ಡ್ರೀಮ್ ಮಾಡ್ದಂಗೆಲ್ಲ ಆಗಲ್ಲ ಅಂತ. ಬಟ್ ಔಟ್ ಆಫ್ ನೋ ವೇರ್ ಐ ಗಾಟ್ ದಿಸ್ ಕಾಲ್ ಫ್ರಮ್ ಅ ಪರ್ಸನ್, ನಮನ್ ಶ್ರೀನಿವಾಸ್ ಅಂತ. ಅವರು ಒಂದು ಫಿಲ್ಮ್ ಮಾಡ್ತಾಯಿದ್ದೀವಿ, ನೀವು ಪಕ್ಕ ಆ್ಯಪ್ಟಾಗಿ ಕಾಣಿಸ್ತೀರಾ ಮಲಯಾಳಿ ಹುಡುಗಿ ಥರ ಅಂತೆಲ್ಲ ಅಂದರು. ನಾನು ಯಾರೋ ಸುಮ್ಮನೆ ಮಾಡ್ತಾ ಇದ್ದಾರೆ, ಮತ್ತು ಅವ್ರದ್ದು ಫಸ್ಟ್ ಫಿಲ್ಮು. ಸೊ ನನಗೆ ರೆಫರೆನ್ಸ್ ಪಾಯಿಂಟ್ ಇಲ್ಲ, ಇವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಸೊ ಆಮೇಲೆ ಅವರೊಂದು 2-3 ಶಾರ್ಟ್ ಫಿಲ್ಮ್ಸ್ ಮಾಡಿದ್ರು. ಸೊ ಅದನ್ನು ಕಳಿಸಿದ್ರು, ಅದನ್ನು ನೋಡ್ದಂಗೆ ಇಷ್ಟ ಆಯಿತು. ಜೋಡಿ ಕುದುರೆ, ಗೋಣಿ ಚೀಲ ಅಂತೆಲ್ಲ ಮಲೆನಾಡು ಕಡೆದ್ದು ಒಂದಷ್ಟು ಫಿಲ್ಮ್ಸು. ನಾನು ಆ ಕಡೆನೇ ಬಿಲಾಂಗ್ ಆಗಿರೋದ್ರಿಂದ ನಂಗೆ ಒಂದು ಸ್ವಲ್ಪ ರಿಲೇಟಬಲ್ ಅಂತ ಅನಿಸ್ತು. ಹಾಗೆ ಮೀಟ್ ಆಗಿ ಅವ್ರಿಗೂ ಇಷ್ಟ ಆಯಿತು. ಒಂದಷ್ಟು ಸೀನ್ ವರ್ಕ್ ಮಾಡಿದ್ವಿ. And ಆಯಿತು, it happened. Yeah, they were very sure for like ನಾನು ಐ ವಿಲ್ ಸೂಟ್ ದ ಕ್ಯಾರೆಕ್ಟರ್ ಅಂತ. ಸೊ ಆಡಿಷನ್ ಅಂತ ಮಾಡಿಲ್ಲ, ಲುಕ್ ವೈಸ್ ನಾನು ಫಿಟ್ ಆದೆ. ಆ್ಯಂಡ್ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಇಟ್ ಡಿ ನಾಟ್ ಬಿಕಮ್ ಅ ಪ್ರಾಬ್ಲಮ್. ತುಂಬ ಕಷ್ಟ ಅಂತ ಅನಿಸಿಲ್ಲ. ಆ್ಯಂಡ್ ಆಲ್ಸೋ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಸಿನಿಮಾಗೆ, ರೆಕಗ್ನಿಷನ್ ಬಂತು. ನಿಮ್ಮ ಕೆಲವು ಕಡೆ ನೀವು ಸಾಯಿ ಪಲ್ಲವಿ ಅವ್ರ ಥರ ಕಾಣ್ತಿದ್ದೀರಾ ಅಂತೆಲ್ಲ ನಿಮಗೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂದಿದೆ. ಶೂಟ್ ಮಾಡೋ ಟೈಮಲ್ಲಿ ಒಂಥರ ಇರುತ್ತೆ, ಬಟ್ ಆಫ್ಟರ್ ಏನೋ ಆ ರೆಸ್ಪಾನ್ಸ್ ಇದೆಯಲ್ಲ, ಅದಕ್ಕೆ ನಾವು ಅಟ್ ದಿ ಎಂಡ್ ಕಾಯ್ತಿರ್ತೀವಿ. ಹೌ ವಾಸ್ ಇಟ್ ವೆನ್ ಯು ಗಾಟ್ ದ ರೆಸ್ಪಾನ್ಸ್? ಶೂಟ್ ಮಾಡಬೇಕಾದ್ರೆ ಅಂತೂ ಅನ್ಸೇ ಇರಲಿಲ್ಲ, ಬಿಕಾಸ್ ನಾವು ಶೂಟ್ ಮಾಡಿದ್ದು ಓವರ್ 2 years ಆಗೋಯ್ತು ಅದು. ಬಿಕಾಸ್ ನಾವು ಫಸ್ಟ್ ಶೆಡ್ಯೂಲ್ ಲಾಸ್ಟ್ ಡೇ ಕೊರೋನಾ ಅಂದರೆ ಲಾಕ್ಡೌನ್ ಅಂತ ಅನೌನ್ಸ್ ಆಯಿತು. ಸೊ ಅದಾದ್ಮೇಲೆ 1 year ಆದ್ಮೇಲೆ ಮತ್ತೆ ಉಳಿದಿರೋ ಶೂಟ್ ಮಾಡಿದ್ದು ನಾವು.
ಸೊ ಇಟ್ ಲಿಟ್ರಲಿ ಟುಕ್ 1.5 years. ಸೊ ನನಗಂತೂ ಅದು ಇರಲೇ ಇಲ್ಲ, ಇದು ಏನಾಗತ್ತೆ ಈ ಫಿಲ್ಮು ಅಂತೆಲ್ಲ ಅನ್ಸ್ಬಿಟ್ಟಿತ್ತು. ಮತ್ತೆ ಅದು ಗ್ಯಾದರ್ ಆಗಿ ಫಸ್ಟ್ ಡೇ ರಿಲೀಸ್ ಆದಾಗ ವಿ ವರ್ ನೋ ಒನ್, ರೈಟ್ ಫ್ರಮ್ ಡೈರೆಕ್ಟರ್, ಆಕ್ಟರ್, ಟೆಕ್ನಿಷಿಯನ್ಸ್, ಯಾರು ಎಲ್ರದ್ದು ಫಸ್ಟ್ ಫಿಲ್ಮ್ ಇದು. ಒಬ್ರಿಗೂ ಇಂಡಸ್ಟ್ರಿ ಕಾಂಟ್ಯಾಕ್ಟ್ ಅನ್ನೋದೇ ಇರಲಿಲ್ಲ. ಇಲ್ಲಿ ಇವತ್ತಿಗೆ ಒಂದಷ್ಟು ಜನಕ್ಕೆ ಕಂಬಳಿ ಹುಳ ಗೊತ್ತು ಅಥವಾ ಏನೋ ಒಂದಷ್ಟು ರೆಕಗ್ನೈಸ್ ಮಾಡ್ತಾರೆ ಅಂತ ಅಂದರೆ ಇಟ್ ಆಲ್ ಗೋಸ್ ಟು ಇವರು, ಯಾರು ಅವ್ರ ಹೆಸರು ಮಾಡ್ತೋಯ್ತು ನನಗೆ, ಒಬ್ಬರು ರೈಟರ್ ಇದ್ದಾರೆ, ದಯಾನಂದ್ ಟೀಕೆ ಅಂತ ಒಬ್ರು ರೈಟರ್ ಇದ್ದಾರೆ. ಅವರು ಫಸ್ಟ್ ಡೇ ಫಿಲ್ಮ್ ಅವ್ರು ಹಿಂಗೆ ರ್ಯಾಂಡಮ್ ಆಗಿ ಹೋಗಿ ನೋಡಿದಾಗ ಅವ್ರಿಗೆ ಇಷ್ಟ ಆಗಿ ಹೀ ಟುಕ್ ದಿಸ್ ಫಿಲ್ಮ್ ಟು ಯೋಗರಾಜ್ ಸರ್ ಆ್ಯಂಡ್ ದೆನ್ ಹೀ saw some potential in it and then he went on spreading the word with the industry people. ಬಟ್ ಅದೇ ಇಂಡಸ್ಟ್ರಿ ಒಳಗಡೆ ಒಂದಷ್ಟು ಜನ ಗೊತ್ತಿದೆ, ಓಕೆ ನಾ ಸೌಂಡ್ ಮಾಡಿದೆ ಹೆಸರು ಗೊತ್ತು ಅಂತ, ಬಟ್ ಆಡಿಯನ್ಸಿಗೆ ಟಚ್ ಮಾಡೋಕ್ಕೆ ಆಸ್ ನ್ಯೂ ಕಮರ್ಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್, ದಟ್ ಯು ವಿಲ್ ನೋ. ಸೊ ಇಟ್ ಈಸ್ ಡಿಫಿಕಲ್ಟ್, ಬಟ್ ದಟ್ ಫಸ್ಟ್ ಸ್ಟೆಪ್, ಅದೊಂದು ಫಸ್ಟ್ ಸ್ಟೆಪ್ ಇದೆಯಲ್ಲ, ದಟ್ ಈಸ್ ಗಿವನ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್. ಇವತ್ತಿಗೆ ಅದು ಸಕ್ಸಸ್ ಫೇಲ್ಯೂರ್ ಅವ್ರ ಮಾನಿಟರಿ ಅಲ್ಲಿ ಹೆಂಗೆ ವರ್ಕ್ ಆಗತ್ತೆ, ಪ್ರೊಡ್ಯೂಸರ್ಗೆ ಅದೆಲ್ಲ ಬಿಟ್ಟು ಆಸ್ ಅನ್ ಆಕ್ಟರ್ ಒಂದು ಗಟ್ಟಿತನ ಬಂದಿದೆ. ಇಲ್ಲ, ವಿ ಹ್ಯಾವ್ ಟು ಸ್ಟ್ಯಾಂಡ್ ವಿತ್ ದ ಫಿಲ್ಮ್, ಟು ಪ್ರಮೋಟ್ ಇಟ್ ಟಿಲ್ ಅವರ್ ಲಾಸ್ಟ್ ಬ್ರೆತ್ ಅಂಡ್ ಮೇಕ್ ಶೋರ್ ಇಟ್ ರೀಚಸ್. ಅಟ್ಲೀಸ್ಟ್ ಒಂದಷ್ಟು ಜನಕ್ಕೆ ರೀಚ್ ಆಗೋಷ್ಟು ನಿಮಗೇನೋ ಮಾಡೋಕ್ಕಾಗತ್ತಾನೆ, ನೀವು ಅದನ್ನ ಮಾಡಿ. ದುಡ್ಡೇ ಬೇಕಂತಿಲ್ಲ ಒಂದೊಂದ್ಸತಿ. ಸೊ ಹಾಗೆ ಇಟ್ ಇಸ್ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ದಟ್ ಫಿಲ್ಮ್. ನೀವು ಹೇಳ್ತಿದ್ರೆ ಹೇಗೆ ಅನ್ಸುತ್ತೆ ಅಂದರೆ, ನೀವು ಹೇಳಿದ್ರಿ ಎಲ್ರಿಗೂ ಅದು ಒಂಥರ ಫಸ್ಟ್ ಪ್ರಾಜೆಕ್ಟ್ ಆಗಿತ್ತು ಅಂತ. ಸೊ ಸ್ಕ್ರ್ಯಾಚಲ್ಲೇ ವೆನ್ ಯು ಗೈಸ್ ವರ್ ಅಂದರೆ ಗೊತ್ತಿಲ್ಲ ಏನಾಗುತ್ತೆ ಅಂತ, ಅವಾಗ್ಲೇ ಒಂದು ಫರ್ಮ್ ಆಗಿ ಒಂದು ಕಾನ್ಫಿಡೆನ್ಸ್ ಇದೆ ಅಂದರೆ ನಿಲ್ಲಕ್ಕೆ, ವೆನ್ ಯು ನೋ ಆರ್ ಒಂದು ಲೆವೆಲಿಗೆ ರೀಚ್ ಆದಮೇಲೆ ಇನ್ನೂ ಯುಲ್ ಹ್ಯಾವ್ ಮಚ್ ಮೋರ್ ಕಾನ್ಫಿಡೆನ್ಸ್ ಆ್ಯಂಡ್ ಗೊತ್ತಿರುತ್ತೆ ಪೊಟೆನ್ಷಿಯಲ್ ಆಫ್ ಯುವರ್ ಪ್ರಾಜೆಕ್ಟ್. ಆ್ಯಂಡ್ ಅದೇ ಥರ ಆಯಿತು ಅನ್ಸುತ್ತೆ ಕಲರ್ಸ್, ಬಿಕಾಸ್ ಅದು ಕೂಡ ಅಗೇನ್ ಅ ಗುಡ್ ರೆಕಗ್ನಿಷನ್ ಟು ಯು. ಆ್ಯಂಡ್ ಆ್ಯಕ್ಟಿಂಗಿಗೆ ಫಾರ್ ಎವ್ರಿ ಕ್ಯಾರೆಕ್ಟರ್ ಬ್ಯೂಟಿಫುಲ್ ಸ್ಕೋಪ್, ಆ್ಯಂಡ್ ಐ ಗೆಸ್ ನೀವು ಎಲ್ಲರೂ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರಾ. ಒಂಥರ ವೆಬ್ ಸೀರೀಸ್ ಅನ್ನೋದೆಲ್ಲ ಇದೆ, ಆ ವೆಬ್ ಸೀರೀಸಲ್ಲೂ ಸಮ್ ಪ್ರಾಜೆಕ್ಟ್ಸ್ ಸ್ಟ್ಯಾಂಡ್ ಔಟ್, ಅದರಲ್ಲಿ ಕಲರ್ಸ್ ಕೂಡ ಒಂದು ಅಂತ ತುಂಬ ಜನ ರೆಸ್ಪಾಂಡ್ ಮಾಡಿದ್ದಾರೆ. ಹೌ ಡಿಡ್ ದಟ್ ಹ್ಯಾಪನ್? That happened actually because of It Was Nice Meeting You. It Was Nice Meeting You was shot before Colors. Okay. So ಶ್ರೀಕರ್ ಭಟ್ ಅವರು ಕಲರ್ಸ್ ಡೈರೆಕ್ಟರು, ಅವರು ಈ ಫಿಲ್ಮ್ನ ಎಡಿಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದರು. ಸೊ ಅದನ್ನ ಎಡಿಟ್ ಮಾಡೋ ಪ್ರಾಸೆಸ್ಸಲ್ಲಿ ಹೀ ಸಾ ದ್ಯಾಟ್ ಓಕೆ ನಯನ ಕ್ಯಾರೆಕ್ಟರ್ ಇವ್ರು ಮಾಡ್ಬೋದು ಅಂತ ಎಡಿಟ್ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಅನಿಸ್ತು. ಸೊ ಅವ್ರು ಅದನ್ನು ಅಪ್ರೋಚ್ ಮಾಡಿದ್ರು. ಅಂದರೆ ಈಗ ನೀವು ಶಾರ್ಟ್ ಫಿಲ್ಮ್ ಒಂದು ಸರ್ಕಲ್ ಆಗಿರುತ್ತೆ. ಸೊ ಎವ್ರಿ ಒನ್ ವಿಲ್ ನೋ ಎವ್ರಿ ಒನ್, ಅಂದರೆ ತುಂಬ ಪರಿಚಯ ಅಂತ ಗೊತ್ತಿಲ್ಲದೆ ಇದ್ರು ಇವ್ರಿದ್ದಾರೆ ಅವ್ರಿದ್ದಾರೆ ಅಂತ ಗೊತ್ತಿರತ್ತೆ. ಸೊ ಅವ್ರಿಗೆ ಅದು ಹೆಲ್ಪ್ ಆಯಿತು ಜಯಶಂಕರ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ. ಸ್ಟೋರಿ ತುಂಬ ಸಿಂಪಲ್ ಆಗಿದೆ ಕಲರ್ಸ್ದು, ಬಟ್ ಅದ್ರದ್ದು ಎಕ್ಸಿಕ್ಯೂಷನ್ ಅಥವಾ ಅದು ಮ್ಯೂಸಿಕ್ ಎಲ್ಲ ಆ್ಯಡ್ ಆಗಿ ಅದು ಒಂದೇನೋ ಒಂದು ನರೇಟ್ ಮಾಡುತ್ತೆ, ಅದು ತುಂಬ ಇಷ್ಟ ಆಯಿತು. ಆ ಟ್ರೀಟ್ಮೆಂಟ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಶ್ರೀಕರ್ ಭಟ್ ಈಸ್ ಅ ಅಮೇಝಿಂಗ್ ಟ್ಯಾಲೆಂಟ್. ಯು ವಿಲ್ ನೋ ದ್ಯಾಟ್ ಫಾರ್ ಶ್ಯೂರ್ ಇನ್ ಕಮಿಂಗ್ ಡೇಸ್. ಆ್ಯಂಡ್ ಐ ಆಮ್ ಲಕ್ಕಿ ಟು ವರ್ಕ್ ವಿತ್ ಹಿಮ್. ಸೊ ಕೆಲವೊಂದ್ಸತಿ ಏನಾಗುತ್ತೆ, ಸೇಮ್ ಸೆನ್ಸಿಬಿಲಿಟೀಸ್ ಅವ್ರ ಜೊತೆ ನಾವು ಟೀಮ್ ಅಪ್ ಆದಾಗ ದಟ್ ವಿಲ್ ಡೆಫಿನೆಟ್ಲಿ ಕ್ರಿಯೇಟ್ ಮ್ಯಾಜಿಕ್. ಆ್ಯಂಡ್ ಕಲರ್ಸ್ ಇಸ್ ಒನ್ ಸಚ್ ಪ್ರಾಜೆಕ್ಟ್ ಫಾರ್ ಮೀ. ಅಂದರೆ ಅಲ್ಲಿ ವರ್ಕ್ ಮಾಡೋರು ಎಲ್ಲರೂ ಶ್ರೀಕರ್ ಭಟ್, ಸುನಿಲ್ ಅಂತ ಎಡಿಟರ್, ಸುನಿಲ್ ಭಾರದ್ವಾಜ್ ಎಡಿಟರು, ಸಪ್ತಸಾಗರದ ಎಡಿಟರು, ಇವರೆಲ್ಲರೂ ಏನಂದರೆ ಯಾವುದೋ ಒಂದು ದೊಡ್ಡ ಫಿಲ್ಮಿಗೆ ಕಾಯ್ತಾ ಇಲ್ಲ. ದೇ ಕೀಪ್ ಕ್ರಿಯೇಟಿಂಗ್ ಶಾರ್ಟ್ ಫಿಲ್ಮ್ಸ್, ದೇ ಕೀಪ್ ಡೂಯಿಂಗ್ ಇಟ್. And I have learned that from them. Don't stop it. You have some resources, just do it. You have a story, do it. So ಅದು ನಾನು ಅವರಿಂದ ಕಲ್ತಿದ್ದೀನಿ. ಸೊ ಕಲರ್ಸ್ ಇಸ್ ಡೆಫಿನೆಟ್ಲಿ ಸ್ಪೆಷಲ್. ಆ್ಯಂಡ್ ತುಂಬ ಕಮ್ಮಿ ಬಜೆಟಲ್ಲಿ ಆಗಿರೋವಂಥ ಫಿಲ್ಮ್ ಅದು, ವೆಬ್ ಸೀರೀಸ್ ಅದು. ನಾನು ಮಾಡಿರೋದು ಎಲ್ಲ ಫಿಲ್ಮು ಆಲ್ಮೋಸ್ಟ್ ಡೆಬ್ಯೂ ಡೈರೆಕ್ಟರ್ಸ್ ಜೊತೆ ಕಮ್ಮಿ ಬಜೆಟಲ್ಲಿ ಒಂಥರ ಇಂಡಿ ಫಿಲ್ಮ್, ಆ ವೈಬ್ ಇರೋವಂಥ ಟೀಮ್ಸ್ ಜೊತೆನೆ ನಾನು ಮಾಡಿರೋದು ಇಷ್ಟೋ ತನಕ. ಅದೇ ಈ ಜರ್ನಿಗೆ ಇದೆಲ್ಲ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಫಾರ್ ಮೀ ಟು ರೀಚ್ ಸಮ್ವೇರ್ ಐ ಶುಡ್ ಕಲೆಕ್ಟ್ ಆಲ್ ದೀಸ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ರೀಚ್. ಆವಾಗ ನಾನು ಐ ವಿಲ್ ಬಿ ಮೋರ್ ಗ್ರೇಟ್ಫುಲ್. ಸೊ ಅದೇ ಕಷ್ಟ ಇದ್ರೂ ಐ ಎಂಜಾಯ್ಡ್ ದ ಪ್ರೊಸೆಸ್ ಅ ಲಾಟ್. ಆ್ಯಂಡ್ ಅನದರ್, ಈಗ ತಾನೇ ನೀವು ಮೆನ್ಷನ್ ಮಾಡಿದ್ರಿ ಕಲರ್ಸ್ಗೂ ಮುಂಚೆ ಇಟ್ ವಾಸ್ ನೈಸ್ ಮೀಟಿಂಗ್ ಯು ಶೂಟ್ ಆಯ್ತಂತ. ಹೌ ಡಿಡ್ ಯು ಮೀಟ್ ದಟ್ ಪ್ರಾಜೆಕ್ಟ್? ಸೊ
ಅದು ಅದೇ ನಾನು ಬಿಫೆಸ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆರ್ಗನೈಸಿಂಗ್ ಟೀಮಲ್ಲಿ ಇದ್ದಾಗ ಜಯಶಂಕರ್ ಅವ್ರದ್ದು ಕಥಾ ಸಂಗಮ ಅಂತ ಒಂದು ಫಿಲ್ಮ್ ರಿಷಬ್ ಶೆಟ್ಟಿ ಅವ್ರ ಫಿಲ್ಮ್ ಬಂದಿತ್ತು. ಅದ್ರಲ್ಲಿ ಲಚ್ಚವ್ವ ಅನ್ನೋ ಫಿಲ್ಮ್ನ ಜಯಶಂಕರ್ ಅವರು ಡೈರೆಕ್ಟ್ ಮಾಡಿದ್ರು. ಆ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಇತ್ತು. ನಾನು ಅದನ್ನ ನೋಡಿದಾಗ ಸಖತ್ತಾಗಿದೆ, ಇದು ಯಾರಪ್ಪ ಡೈರೆಕ್ಟರ್ ಅಂತ ನಾನು ಅವ್ರನ್ನ ಹುಡುಕ್ತಾ ಇದ್ದೆ. ಅಂದ್ರೆ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಅಂದ್ರೆ ಐ ವಾಂಟೆಡ್ ಟು ವಿಶ್ ಹಿಮ್ ಅಂಡ್ ಟೆಲ್ ದಟ್ ಇಟ್ಸ್ ಬ್ಯೂಟಿಫುಲ್ ಅಂತ. ಬಿಕಾಸ್ ಐ ಗಾಟ್ ಟು ನೋ ದಟ್ ವಾಸ್ ಅ ನಾನ್ ಆಕ್ಟರ್. ಲಚ್ಚವ್ವ ಅನ್ನೋ ಕ್ಯಾರೆಕ್ಟರ್ ವಾಸ್ ನಾಟ್ ಅನ್ ಆಕ್ಟರ್. ಅವ್ರ ಕೈಲಿ ಈ ತರ ಎಲ್ಲ ಹೆಂಗ್ ಮಾಡ್ಸಿದ್ರು ಇವರು ಅನ್ನೋದಿತ್ತು. ಅಂಡ್ ಐ ಡೋಂಟ್ ನೋ, ಸಮ್ ಹೌ ಹಿ ವಾಸ್ ಆಲ್ಸೋ ಸರ್ಚಿಂಗ್ ಮೀ. ಬಿಕಾಸ್ ನಾನಲ್ಲಿ ಆರ್ಗನೈಸಿಂಗ್ ಟೀಮ್ ಅಲ್ಲಿ ಇದ್ದವರು ತುಂಬಾ ಓಡಾಡ್ತಾರೆ, ಫೆಸ್ಟಿವಲ್ ತುಂಬಾ ನಾವೇ ಇರ್ತೀವಿ. ಸೊ ಅವ್ರು ನನ್ನ ನೋಡಿದ್ರು ಮೇ ಬಿ ಫಾರ್ ಸಮ್ ಕ್ಯಾರೆಕ್ಟರ್ ಆರ್ ಸಮಥಿಂಗ್. ಸೊ ಹಿ ವಾಸ್ ಆಲ್ಸೋ ಸರ್ಚಿಂಗ್ ಮೀ, ಐ ವಾಸ್ ಆಲ್ಸೋ ಸರ್ಚಿಂಗ್. ದೆನ್ ಐ ಮೆಸೇಜ್ ಹಿಮ್ ಆನ್ ಇನ್ಸ್ಟಾ, ನಿಮ್ ಲಚ್ಚವ್ವ ತುಂಬಾ ಇಷ್ಟ ಆಗಿತ್ತು ಅಂತ. ಸೊ ಅವ್ರಿಗೆ ನಾನು ರಿಜಿಸ್ಟರ್ ಆಗಿದ್ದೆ. ಸೊ ಅವರು ಶಿವಮ್ಮ ಫಿಲ್ಮ್ ಶೂಟ್, ಶಿವಮ್ಮ ಅಂತ ಒಂದು ಫಿಲ್ಮ್ ಮಾಡಿದ್ದಾರೆ, ಅವ್ರು ತುಂಬ ಹೆಸರು ಮಾಡಿದೆ. ಅದು ರಿಷಬ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿರೋದು. ಆ ಫಿಲ್ಮ್ ಆದಮೇಲೆ ಹಿ ವಾಂಟೆಡ್ ಟು ಡೂ ಸಮಥಿಂಗ್, ಹಿ ವಾಂಟೆಡ್ ಟು ಎಕ್ಸ್ಪ್ಲೋರ್ ಸಮಥಿಂಗ್ ಇನ್ ದಿಸ್ ಶಾರ್ಟ್ ಫಿಲ್ಮ್ ಮೀಡಿಯಮ್, ಆಂಥಾಲಜಿ ಮೀಡಿಯಮ್ ಅಲ್ಲೇ. ಸೊ ಈ ಒಂದು ಸ್ಟೋರಿ ಇತ್ತು ಅವ್ರ ಹತ್ರ. ಸೊ ಅವ್ರು ಹಿಂಗೆ ಸುಮ್ಮನೆ ಕೊಲಾಬ್ರೇಟ್ ಆದರು. ನಾವು ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟ್ ಥರ ಮಾಡೋಣ, ಇಟ್ ವಿಲ್ ಬಿ ಎಕ್ಸ್ಪೆರಿಮೆಂಟಲ್ ಫಾರ್ ಯು ಆ್ಯಂಡ್ ಫಾರ್ ಮೀ. ಈ ಥರ ಒಂದು ತುಂಬ ರಾ ಆಗಿ ತುಂಬ ರಿಯಲ್ ಆಗಿ ಅನ್ಸೋ ಥರ ಒಂದು ಸ್ಟೋರಿ ಮೇಲೆ ನಾವು ವರ್ಕ್ ಮಾಡೋಣ. And I always wanted to work with him because I wanted to know, I want to work with different kind of directors. So ಅವಾಗ ನಾವು ತುಂಬ ಕಲಿತೀವಿ, ಅವ್ರ ಪರ್ಸ್ಪೆಕ್ಟಿವ್ಸ್ ಗೊತ್ತಾಗತ್ತೆ, ಅವ್ರು ನೋಡೋ ಫಿಲ್ಮ್ಸ್ಗಳ ಬಗ್ಗೆ ಎಲ್ಲ ನಮಗೆ ಗೊತ್ತಾಗತ್ತೆ. ನಂಗೆ ಅದು ಬೇಕಿತ್ತು. ಐ ವಾಸ್ ಲೈಕ್ ಓಕೆ ಫೈನ್, ಲೆಟ್ಸ್ ಡೂ ಇಟ್. ಐ ವಾಸ್ ವರ್ಕಿಂಗ್ ಅವಾಗ. ಕಂಬಳಿ ಹುಳ ಇನ್ನೂ ರಿಲೀಸ್ ಆಗಿರಲಿಲ್ಲ, ರಿಲೀಸ್ ಆಗೋ ಒಂದು ಪ್ರಾಸೆಸ್ಸಲ್ಲಿತ್ತು. ಸೊ ನಾನು ಅದಕ್ಕೆ ಕಾಯ್ತಾ ಇರಲಿಲ್ಲ, ನಾನು ಕೆಲಸ ಮಾಡ್ತಾ ಇದ್ದೆ. ಯಾಕಂದ್ರೆ ನಂಗೆ ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ ಮನೇಲಿ. ಸೊ ಆ ಟೈಮಲ್ಲಿ ಇದ್ದಿದ್ದು. ಸೊ ಕೆಲಸ ಮಾಡ್ಕೊಂಡು ನಾನು ಶಾರ್ಟ್ ಫಿಲ್ಮ್ ಮಾಡೋ ಥ್ರಿಲ್ಲೇ ಬೇರೆ ಇರುತ್ತೆ. ಸೊ ಐ ವಾಸ್ ಲೈಕ್ ಯಾ, ಐ ಡೂ ಇಟ್. ಸೊ ಥ್ರೂ ಜಯಶಂಕರ್ ಐ ಗಾಟ್ ಕಲರ್ಸ್. ಆ್ಯಂಡ್ ಕಂಬಳಿ ಹುಳ ಇಂದ ನೀನೊಂದು ಶಾಯರಿ ಅಂತ, ಅಲ್ಲಿ ಒಬ್ರು ವರ್ಕ್ ಮಾಡ್ತಾ ಇರೋ ರೇಡಿ ನೀನೊಂದು ಶಾಯರಿ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ. ಸೊ ಅದೇ ವರ್ಕ್ ಹ್ಯಾಸ್ ಲೆಡ್ ಮೀ ಟು ಮೋರ್ ವರ್ಕ್. ಆ್ಯಂಡ್ ಆಲ್ಸೋ ನೀವು ಹೇಳ್ದಂಗೆನೆ ಈಗ ಒಂದು ಸ್ಟೂಡೆಂಟ್ಗೆ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರುತ್ತಲ್ವ ಕಲಿಯೋದಕ್ಕೆ, ಅದೇ ಥರ ಡಿಫ್ರೆಂಟ್ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ರೆ ಒಂದು ಹೊಸ ಲ್ಯಾಂಗ್ವೇಜ್ನ ಕಲ್ತಂಗೆ, ಸಬ್ಜೆಕ್ಟ್ನ. ನಿಜ ಹೌದು. ನಾವು ದೂರದಲ್ಲಿ ಕೂತು ಆಡಿಯನ್ಸ್ ಆಗಿ ನೋಡಿದಾಗ ಫಿಲ್ಮ್ ಅಂದ್ರೆ ಒನ್ ಟೈಪ್ ಅಂತ ಅನ್ಸುತ್ತೆ. ಈಗ ಬಿಗ್ ಬಜೆಟ್ ಫಿಲ್ಮ್ನ ನಾವು ಎಲ್ರೂ ಹಂಗೆ ನೋಡೋದು, ಫಿಲ್ಮ್ ಅಂದ್ರೆ ಅದು ಅಂತ. ಆಕ್ಟರ್ಸ್ ಅಂದ್ರೆ ಅದು, ಸ್ಟಾರ್ಸ್ ಅಂದ್ರೆ ಇವರು, ಅದೆಲ್ಲ ತುಂಬಾ ಒಂದ್ ಚೌಕಟ್ಟಲ್ಲಿ ಆಲ್ರೆಡಿ ಇದೆ. ಬಟ್ ಇದ್ ಬಿಟ್ಟು ಸುಮಾರು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಟ್ಯಾಲೆಂಟ್ಸ್ ಇದೆ. ಆದ್ರೆ ಅದೇ ಒಂದು ನಾರ್ಮಲ್ ಆಡಿಯನ್ಸ್ಗೆ ಇದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅವ್ರೇನೇ ಏನ್ ಮಾಡ್ತಾ ಇದೆಯಾ, ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹಂಗಾಗತ್ತೆ. ಬಟ್ ಅಲ್ಟಿಮೇಟ್ಲಿ ಇಫ್ ಯು ಆರ್ ಹ್ಯಾಪಿ ಅಂಡ್ ಯು ಆರ್ ಎಕ್ಸ್ಪ್ಲೋರಿಂಗ್, ಅಂಡ್ ಇಫ್ ಯು ಸೇ ಶೂಟ್ ಇದೆ ಅಂದ್ರೆ ಏನ್ ಶೂಟ್ ಮಾಡ್ತಾ ಇರ್ತೀಯ, ಏನು ಬರ್ತಾ ಇಲ್ಲ ಅಂತ ಆಗುತ್ತೆ. ಬಟ್ ನಾನು ಕೊಲಾಬ್ರೇಟ್ ಆಗೋಂಥ ಫಿಲ್ಮ್ಗಳು ಇಟ್ ವಿಲ್ ಟೇಕ್ ಟೈಮ್. ಅಂಡ್ ಅದು ಯಾವಾಗ ವೆನ್ ಇಟ್ ವಿಲ್ ಹ್ಯಾಪನ್ ಅನ್ನೋದು ನಮಗೂ ಗೊತ್ತಿರಲ್ಲ. ವೆನ್ ವಿ ಆರ್ ಶೂಟಿಂಗ್ ಆರ್ ವೆನ್ ಇಟ್ ಈಸ್ ಹ್ಯಾಪನಿಂಗ್ ಅನ್ನೋದು ಇಟ್ ವಿಲ್ ಅದು ಪ್ರೊಸೆಸ್ಸಲ್ಲಿ ಹೋಗ್ತಾ ಇರುತ್ತೆ. ಸೊ ದಟ್ ಈಸ್ ಅಂದರೆ ನಿಮ್ಗೆ ಒಂಥರ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಒಂದು ಸಿನಿಮಾ ಮಾಡಿರೋ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆಲ್ಸೋ ಈ ಥರ ಒಂದು ಈ ಶಾರ್ಟ್ ಫಿಲ್ಮ್ಸ್ ಇದೆಯಲ್ಲ, ಇದೇ ಒಂದು ಹೊಸ ವೇವ್ ಕ್ರಿಯೇಟ್ ಆಗಿದೆ. ಹೇಗೆ ಅನ್ಸುತ್ತೆ ಟು ವರ್ಕ್ ಇನ್ ಡಿಫ್ರೆಂಟ್, ಎಲ್ಲ ಆ್ಯಕ್ಟೇ ಬಟ್ ಸ್ಟಿಲ್ ದೇರ್ಸ್ ಅ ಯುನೋ ಡೆಫಿನೆಟ್ಲಿ ದೇರ್ ಇಸ್ ಡಿಫರೆನ್ಸ್. ನೀವೊಂದು ಪ್ರೊಡಕ್ಷನ್ ಕ್ವಾಲಿಟಿ ಇಂಪ್ರೂವ್ ಆದ್ರೇನೆ ನಿಮ್ದು ಆಕ್ಟಿಂಗ್ ಡಿಫರ್ ಆಗ್ಬೇಕಂತಿಲ್ಲ, ಬಟ್ ನಮ್ಮಿಂದ ಎಕ್ಸ್ಪೆಕ್ಟೇಷನ್ ಡಿಫರ್ ಆಗುತ್ತೆ. ಆ ಕ್ಯಾರೆಕ್ಟರ್ ಡಿಸೈನ್ ಮಾಡೋ ರೀತಿನೂ ಡಿಫ್ರೆಂಟ್ ಇರುತ್ತೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಇಷ್ಟೋ ತನಕ. ಈಗ ಥಿಯೇಟರ್ ಅಲ್ಲಿ ಅದು ಒನ್ ಟೈಪ್ ಇರುತ್ತೆ, ಅದು ಕ್ಲೀಶೆ ಆ್ಯಕ್ಚುಲಿ ಹೇಳೋದು ತುಂಬ ಲೌಡ್ ಆಗಿರುತ್ತೆ. ಹಾಗೆ ಇಲ್ಲ, ಇವಾಗಿನ ಥಿಯೇಟರ್ ನೀವು ಪ್ಲೇಸ್ ನೋಡಿದ್ರೆ ತುಂಬ ಸಟಲ್ ಎಕ್ಸ್ಪ್ರೆಷನ್ಸಲ್ಲಿ ತುಂಬ ಪವರ್ಫುಲ್ ಎಮೋಷನ್ಸ್ನ ಅವರು ಕನ್ವೆ ಮಾಡ್ತಾರೆ ಹಾಗೆ. ಬಟ್ ಕ್ಯಾಮರಾ ಆ್ಯಕ್ಟಿಂಗ್ ಇಸ್ ಡೆಫಿನೆಟ್ಲಿ ಡಿಫರೆಂಟ್. ಬಟ್ ಡಿಫರೆನ್ಸ್ ಎಲ್ಲಿ ತುಂಬ ಕಾಣೋದು ಅಂದರೆ ಆ ಡೈರೆಕ್ಟರ್ದು ಸೆನ್ಸಿಬಿಲಿಟಿ, ಆ ರೈಟಿಂಗ್, ಆ ಕ್ಯಾರೆಕ್ಟರ್ ರೈಟಿಂಗ್ ಏನಿದೆ ಅದ್ರ ಮೇಲೆ, ಮತ್ತು ಅದನ್ನು ಕ್ಯಾಪ್ಚರ್ ಮಾಡೋ ರೀತಿ ಹೆಂಗಿದೆ ಅದ್ರ ಮೇಲೂ ಅಷ್ಟೇ. ಇವಾಗ ಶಾರ್ಟ್ ಫಿಲ್ಮಲ್ಲೂ ಅಷ್ಟೇ, ನೀವು ತುಂಬ ಬೇರೆ ಥರ ಇರೋ ಶಾರ್ಟ್ ಫಿಲ್ಮ್ಸು ನೋಡಿರ್ತೀರ, ತುಂಬ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ. ಅಂದರೆ ನಿಮ್ಗೊಂದು ಪಂಚ್ ವರ್ಕ್ ಆಗುತ್ತೆ ಅಥವಾ ಒಂದು ಯಾವುದೋ ಕಾಮಿಡಿ ವರ್ಕ್ ಆಗುತ್ತೆ ಅನ್ನೋಕ್ಕೇನೆ ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಇದೆ. ಕೆಲವೊಂದು ಸ್ಲೈಸ್ ಆಫ್ ಲೈಫ್ ಶಾರ್ಟ್ ಫಿಲ್ಮ್ಸ್ ಇದೆ ವೇರ್ ಇಟ್ ವಿಲ್ ಲುಕ್ ಲೈಕ್ ಇಟ್ ಇಸ್ ವೆರಿ ರಿಯಲ್. ಸುಮ್ಮನೆ ಯಾರೋ ಹಿಡನ್ ಕ್ಯಾಮ್ರಾದಲ್ಲಿ ಏನೋ ಶೂಟ್ ಮಾಡ್ತಿದ್ದಾರೆ. ಸೊ ಈಗ ಇಟ್ ವಾಸ್ ನೈಸ್ ಮೀಟಿಂಗ್ ಯು ಇಸ್ ಒನ್ ಸಚ್ ಫಿಲ್ಮ್. ಸೊ ಆ ಸೆನ್ಸಿಬಿಲಿಟಿ ಡಿಫ್ರೆನ್ಸ್ ಇದ್ರೆ ಅದು ನಿಮಗೆ ಅದು ಔಟ್ಪುಟ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಆ ಥರ ಬೇರೆ ಬೇರೆ ಡೈರೆಕ್ಟರ್ಸ್ ಇರ್ತಾರೆ. ಈಗ ನನಗೆ ಈಗ ತೀರ್ಥರೂಪ ತಂದೆಯವರಿಗೆ ಅಂತ ಒಂದು ಮಾಡ್ತೀನಿ, ರಾಮೇನಹಳ್ಳಿ ಜಗನ್ನಾಥ್ ಅವ್ರು ಡೈರೆಕ್ಟ್ ಮಾಡ್ತಿದ್ದಾರೆ. ದಟ್ ಈಸ್ ಕನ್ಸಿಡರಬಲ್. ಇಲ್ಲಿ ತನಕ ನಾನು ಮಾಡಿರೋದ್ರಲ್ಲಿ ಇದೊಂದು ಚೂರು ಹೈಯರ್ ಬಜೆಟ್ ಫಿಲ್ಮ್.
ನಾನು ಪಾರ್ಟ್ ಆಗಿರುವಂಥದ್ದು ಹೈಯರ್. ಆದರೆ ಅದರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಡಿಫ್ರೆನ್ಸ್. ನಥಿಂಗ್ ಇಸ್ ಗುಡ್ ಆರ್ ಬ್ಯಾಡ್ ಹಿಯರ್. ಅಂದರೆ ಹೌ ಇಟ್ ವರ್ಕ್ಸ್. ಇವಾಗ ಒಂದು ಕ್ಯಾರೆಕ್ಟರ್ನ ಟ್ರೀಟ್ಮೆಂಟೇ ಬೇರೆ ಥರ ಇರುತ್ತೆ. ಕೆಲವೊಂದು ತುಂಬ ಡೆಪ್ತ್ಗೆ ಹೋಗೋಕ್ಕಿರುತ್ತೆ ಒಂದು ಕ್ಯಾರೆಕ್ಟ್ರು, ಕೆಲವೊಂದು ಡೆಪ್ತ್ ಏನು ಬೇಡ, ಔಟ್ಪುಟ್ ನೀವು ಹೆಂಗೆ ಕೊಡ್ತೀರಾ, ಅಳೋದು ನೀವು ಅದು ನಾನು ನಿಮ್ಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡಲಿ. ಅಲ್ಲ, ಕೆಲವು ಸತಿ ಏನಂತಾರೆ ಸ್ಮಾಲ್ ಬಜೆಟ್ ಫಿಲಮ್, ನೀವು ವರ್ಕ್ ಮಾಡಿರೋ ಸ್ಮಾಲ್ ಬಜೆಟ್ ಶಾರ್ಟ್ ಫಿಲಮ್ಸಲ್ಲೇ ಹೇಗಿರುತ್ತೆ ಅಂದರೆ ಆ ಕ್ಯಾರೆಕ್ಟರ್ ತುಂಬ ಡೆಪ್ತ್ ತೋರಿಸ್ಬೇಕು. ಇಫ್ ಇಟ್ ಇಸ್ ಕಮಿಂಗ್ ಫಾರ್ 15 minutes, ಆ ಕ್ಯಾರೆಕ್ಟರ್ನ ನಾವು ಲೈಫಲ್ಲಿ ಮರಿಬಾರ್ದು. ಆಲ್ರೆಡಿ ಅಷ್ಟು ಮಾಡ್ಕೊಂಡ್ಬಿಡ್ಬೇಕು, ಅಷ್ಟು ಮಾಡ್ಕೋಬೇಕು. ನಿಮಗೆ ಅವಾಗ ಏಸ್ಥೆಟಿಕ್ಸ್ ಇಂಪಾರ್ಟೆಂಟ್ ಆಗಲ್ಲ. ಬಟ್ ಈ ತರ ಒಂದು ದುಡ್ಡು ಹಾಕಿರುವಂತ ಫಿಲ್ಮ್ ಅಲ್ಲಿ ಕೆಲವು ಸತಿ ಯು ಕ್ಯಾನ್ ಕ್ರೈ ಹೌವರ್ ಯು ವಾಂಟ್, ಯು ಹ್ಯಾವ್ ಟು ಕ್ರೈ ಇನ್ ಅ ವೇ. ಸೊ ದಟ್ ಇಸ್ ದ ಡಿಫರೆನ್ಸ್. ಡೆಫಿನೆಟ್ಲಿ ದಟ್ ಇಸ್ ದ ಡಿಫರೆನ್ಸ್. ಸೊ ಅದೇ ರೀತಿ ಸೀರಿಯಲ್ಲು ಅಷ್ಟೇ. ನಾನು ಇವಾಗ ಸೀರಿಯಲ್ನ ಯಾಕೆ ಪರ್ಸ್ಯೂ ಮಾಡಿಲ್ಲ, ನಾನು ETV ಕನ್ನಡ ಕಾಲದಲ್ಲೇ ನಾನು ಮಾಡಿ ಮುಗಿಸಿದ್ ಯಾಕೆ ಅಂದ್ರೆ ಅದೊಂಚೂರು ಸೇತುರಾಮ್ ಸರ್ದು ಆ ಸ್ಟೈಲ್ ಇದೆ, ಅವ್ರ ಡೈರೆಕ್ಷನ್ ಅದೊಂಚೂರು ಥಿಯೇಟ್ರಿಕ್ ಒಂಚೂರು ಅದು ಆ ಥರ ಇರುತ್ತೆ. ಇವಾಗಿನ ಕಮರ್ಷಿಯಲ್ ನಾನು ಟ್ರೈ ಮಾಡಿದ್ದೀನಿ, ಮಾಡಿಲ್ಲ ಅಂತಿಲ್ಲ. ಒಂದಷ್ಟು ದೊಡ್ಡ ದೊಡ್ಡ ಚಾನೆಲ್ಸ್ ಅವ್ರು ಅಪ್ರೋಚು ಮಾಡಿದ್ದಾರೆ. ಬಟ್ ಮೇ ಬಿ ನನಗೆ ಐ ರಿಯಲೈಸ್ಡ್ ಒಂದು ಆಡಿಷನ್ನಲ್ಲೇ ನಂದು ಒಂದಷ್ಟು ಆಗ್ತಾ ಇರಲಿಲ್ಲ ನಾನು, ಆದರೆ ಒಂದಷ್ಟು ನನಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಮೇ ಬಿ ದೆನ್ ಯು ವಿಲ್ ರಿಯಲೈಸ್ ದ್ಯಾಟ್ ಓಕೆ ದಿಸ್ ಇಸ್ ನಾಟ್ ಮೇಡ್ ಫಾರ್ ಮೀ, ಅಂದರೆ ಐ ಆಮ್ ನಾಟ್ ಮೇಡ್ ಫಾರ್ ದಿಸ್ ಕೈಂಡ್ ಆಫ್ ಇದು ಅಂತ. ಸೊ ಅದೇ ದಟ್ ಇಸ್ ಐ ಡಿ ನಾಟ್ ಆಪ್ಟ್ ದ್ಯಾಟ್. ಅದು ಒಂದು ನಾನು ಅಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲ. ಅಪ್ರೋಚ್ಗಳು ಬರ್ತಾ ಇರುತ್ತೆ, ಬಟ್ ಐ ವಿಲ್ ಓನ್ಲಿ ಟೆಲ್ ದೆಮ್ ಇವೆಂಚುಲಿ ಚಾನಲ್ ಆರ್ ಯು ವಿಲ್ ನಾಟ್ ಆಕ್ಸೆಪ್ಟ್ ಮೀ ಬಿಕಾಸ್ ಮೋಸ್ಟ್ಲಿ ಐ ಆಮ್ ನಾಟ್ ಕಟ್ ಫಾರ್ ದಿಸ್ ಸೀರಿಯಲ್ ಅಂತ. ಈ ಥರ ಏನಾದ್ರು ಅನ್ಸಿದ್ಯಾ? ಇಟ್ಸ್ ಲೈಕ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಲೈಕ್ ನಿಮಗೂ ಹಿಂಗಾಗಿದೆಯಾ ಅಂತ ಐ ವಾಂಟೆಡ್ ಟು ನೋ. ಈಗ ಆಡಿಷನ್ಗೆ ಹೋಗಕ್ಕೆ ಮುಂಚೆ ಯುಲ್ ಬಿ ಅ ಕಾನ್ಫಿಡೆಂಟ್, ಫಸ್ಟ್ ಹೇಳಿರ್ತಾರಲ್ಲ ಹಿಂಗಿದೆ ಅಂದಾಗ ಐ ಕ್ಯಾನ್ ಫಿಟ್ ದಿಸ್ ಅಂತ ನನಗೆ ಅನ್ನಿಸ್ತಾ ಇದೆ, ಮೇ ಬಿ ಐ ಗಿವ್ ಅ ಗುಡ್ ಆಡಿಷನ್ ಅಂತ. ಆಡಿಷನ್ ಕೊಟ್ಟ ಮೇಲೆ ಹ್ಯಾವ್ ಯು ಫೆಲ್ಟ್ ಐ ಆಮ್ ನಾಟ್ ಫಿಟ್ಟಿಂಗ್ ಇಟ್? 100% ಇದಾಗಿದೆ ನನಗೆ, ಯಾವಾಗಲೂ ಆಗತ್ತೆ. ಸೀರಿಯಲ್ ಅಲ್ಲಂತೂ ಡೆಫಿನೆಟ್ಲಿ ಆಗಿದೆ. ಯಾಕಂದ್ರೆ ಅದಕ್ಕೆ ಆಮೇಲೆ ನಾನು ನಮ್ಮಮ್ಮಂಗೆಲ್ಲ ಇಷ್ಟ, ಎಲ್ರಿಗೂ ನಾರ್ಮಲ್ ಆಡಿಯನ್ಸ್ಗೆ ಯಾವಾಗಲೂ ಅದೇ ಹೇಳು, ನೀನು ಸೀರಿಯಲ್ ಮಾಡಿದ್ರೆ ಫೇಮಸ್ ಆಗ್ತೀಯಾ, ನೀನು ಸೀರಿಯಲ್ ಮಾಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ನೀನು ಆಕ್ಟಿಂಗ್ ಮಾಡ್ತೀಯಾ. ಹೌದು, ದಟ್ ಈಸ್ ಟ್ರೂ ಆಲ್ಸೋ. ಐ ಎನ್ವಿ ದ್ಯಾಟ್ ಬಿಕಾಸ್ ದೇ ಆರ್ ವೆರಿ ಫೇಮಸ್. ನೀವೊಂದು 4 ಎಪಿಸೋಡ್ ಮಾಡಿದ್ರು ಯು ಆರ್ ವೆರಿ ಫೇಮಸ್. ಬಟ್ ಅದೇ ನಾನು ಒಂದು ಆಡಿಷನಿಗೆ ಹೋಗಿ ಅಲ್ಲಿ ನನ್ನ ಅಪ್ರೋಚ್ ಬೇರೆ ಇರೋದ್ರಿಂದ ಅವ್ರು ತುಂಬ ದೊಡ್ಡ ಮೋನೋಲಾಗ್ ಕೊಡ್ತಾರೆ, ನೀವು ಹೋಗಿದ್ರೆ ಅದು ಆಡಿಷನಿಗೆ ಗೊತ್ತಿರುತ್ತೆ. ಆ ಮೋನೋಲಾಗ್ನ ನಮಗೆ ನಾನು ಯಾವ ಥರ ಆ್ಯಕ್ಟರ್ ಅಂದರೆ ಥಿಯೇಟರಿಂದ ನನಗೆ ಅದ್ರದ್ದು ಹಿಂದೆ ಮುಂದೆ ಅದೇನು ಯಾಕೆ ಒಂದಷ್ಟು ಕ್ವೆಶನ್ ಇರುತ್ತೆ, ಯಾರನ್ನು ಕೇಳೋಣ. ಸೊ ಆ ಮೋನೋಲಾಗ್ ಯಾರಿಗೆ ಹೇಳ್ತಾ ಇದ್ದೀವಿ, ಏನೂ ಕೊಡಲ್ಲ ಅವರು, ಏನು ಹೇಳಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಹೇಳೋದು ಅದವ್ರಿಗೆ ಎಷ್ಟೋ ಟೈಮ್ ವರ್ಕ್ ಆಗ್ತಾ ಇರಲ್ಲ. ಸೊ ಐ ಹ್ಯಾವ್ ಲಾಸ್ಟ್ ಮೈ ಮೊರಾಲ್ ಬಿಕಾಸ್ ಆಫ್ ದೋಸ್ ಆಡಿಷನ್ಸ್ ಆಲ್ಸೋ. ಐ ಫೆಲ್ ದಟ್ ಐ ಆಮ್ ನಾಟ್ ಅ ಗುಡ್ ಆಕ್ಟರ್ ಬಿಕಾಸ್ ಆಫ್ ದೋಸ್ ಇನಿಷಿಯಲ್ ಡೇಸ್. ದೋಸ್ ಆಡಿಷನ್ಸ್ ಹ್ಯಾವ್ ಮೇಡ್ ಮೀ ವೀಕ್, ಬಟ್ ಲೇಟರ್ ಆನ್ ಐ ಹ್ಯಾವ್ ಬೌನ್ಸ್ಡ್ ಬ್ಯಾಕ್ ಅಗೇನ್, ಗೋಯಿಂಗ್ ಬ್ಯಾಕ್ ಟು ಥಿಯೇಟರ್ ಆ್ಯಂಡ್ ರೀಗೈನಿಂಗ್ ದಟ್ ಕಾನ್ಫಿಡೆನ್ಸ್. ಇಲ್ಲ ನನಗೆ ಬರುತ್ತೆ, ಮೋಸ್ಟ್ಲಿ ಅವ್ರಿಗೆ ವರ್ಕ್ ಆಗ್ತಾ ಇಲ್ಲ ಇದಷ್ಟೇ ಅಂತ. ಅದು ಆಗತ್ತೆ. ಆ್ಯಂಡ್ ನೀವು ಈಗ ತಾನೇ ಮೆನ್ಷನ್ ಮಾಡಿದ್ರಿ ತೀರ್ಥರೂಪ ತಂದೆಯವರಿಗೆ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ. ಆ್ಯಂಡ್ ವಿ ಆಲ್ ಹ್ಯಾವ್ ವಾಚ್ ಜಗನ್ನಾಥ್ ಸರ್ಸ್ ಡೈರೆಕ್ಷನ್, ಅದೊಂಥರ ಡಿಫ್ರೆಂಟ್ ಇದೆ. ಆ್ಯಂಡ್ ಅವ್ರ ಪ್ರೀವಿಯಸ್ ಪ್ರಾಜೆಕ್ಟ್ ಹೊಂದಿಸಿ ಬರೆಯರಿ ಇಟ್ಸ್ ಲವ್ಡ್ ಬೈ ಮೆನಿ ಪೀಪಲ್. ಸೊ ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ್ಯಂಡ್ ವೇರ್ ಇಸ್ ಇಟ್ ನಾವು? ಯಾವಾಗ ನಾವು ಮೇ ಬಿ ನಾನೇ ಇವಾಗ ಸ್ಟಾರ್ಟ್ ಹೇಳ್ತಾ ಇರೋದು ಅಂತ ಅನ್ಸುತ್ತೆ ಅದ್ರ ಬಗ್ಗೆ. ಫಸ್ಟು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಆ್ಯಸ್ ಅ ಪರ್ಸನ್. ಹಿ ಈಸ್ ವೆರಿ ಸ್ವೀಟ್ ಆ್ಯಂಡ್ ಹಂಬಲ್. ಆಲ್ರೆಡಿ ಒಂದು ಅಷ್ಟು ಒಳ್ಳೆ ಅವ್ರು ಎಷ್ಟೋ ವರ್ಷದಿಂದ ಅವ್ರು ಏಡಿಯಾಗೂ ಕೆಲಸ ಮಾಡಿದ್ರು ದೊಡ್ಡ ದೊಡ್ಡ ಫಿಲ್ಮ್ ಮೇಕರ್ಸ್ ಜೊತೆ. ಆ್ಯಂಡ್ ಹಿ ಈಸ್ ಬೀನ್ ಅ ರೈಟರ್. ಆ್ಯಂಡ್ ಹೊಂದಿಸಿ ಬರೆಯರಿ ಅಷ್ಟು ಒಳ್ಳೆ ಸಕ್ಸಸ್ ಆಗಿದೆ, ಅಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ನ ಅವ್ರು ಮೇಂಟೈನ್ ಮಾಡಿದ್ದಾರೆ ಆ ಫಿಲ್ಮಲ್ಲಿ. ಆ್ಯಂಡ್ ಅವರು ನೀನೊಂದು ಶಾಯರಿ ಸ್ಕ್ರೀನಿಂಗಿಗೆ ಬಂದಿದ್ರು, ನನ್ನ ಶಾರ್ಟ್ ಫಿಲ್ಮ್ ಸ್ಕ್ರೀನಿಂಗಿಗೆ. ಆ್ಯಂಡ್ ದಟ್ ಈಸ್ ವೆನ್ ಹಿ ಥಾಟ್ ಓಕೆ ಸಮ್ ಡೇ ಐ ವಾಂಟ್ ಟು ವರ್ಕ್ ವಿತ್ ಹರ್ ಅಂತ ಅವ್ರಿಗೆ ಅನ್ಸಿತ್ತಂತೆ. ಐ ಸ್ಟಿಲ್ ರಿಮೆಂಬರ್ ದ ಫಸ್ಟ್ ಕಾನ್ವರ್ಸೇಷನ್ ಹಿ ಹ್ಯಾಡ್. ಸೊ ಹೀ ಈಸ್ ಆಲ್ಸೋ ವೆರಿ ಗ್ರೇಟ್ಫುಲ್ ಟು ವರ್ಕ್ ವಿತ್ ಮೀ ಅಂತ ನಮಗೊಂದು ಗೊತ್ತಾದಾಗ ಅದು ವಿಲ್ ಗಿವ್ ಆರ್ 100%. ಸೊ ಅದರಲ್ಲಿ ನಾನು ಐ ಪ್ಲೇ ಅ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಆಫ್ ಹಿಮ್. ಐ ಗಾಟ್ ಟು ನೋ ಲೈಕ್ ಒಂದು ಒಳ್ಳೆ ಬಜೆಟ್ ಫಿಲ್ಮಲ್ಲಿ ಹೆಂಗಿರುತ್ತೆ ಅನ್ನೋದು ಅಟ್ಲೀಸ್ಟ್ ಗೊತ್ತಾಯ್ತು ನನಗೆ. ಅದರಿಂದ ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಒಳ್ಳೆ ಟ್ರೀಟ್ಮೆಂಟ್ ಇತ್ತು. ಆ್ಯಂಡ್ ಅವರು ಒಂಥರ ಈ ಥರ ಬ್ರಿಡ್ಜ್ ಸಿನಿಮಾ ಮಾಡ್ತಾರೆ, ಅಂದರೆ ಇಟ್ಸ್ ನಾಟ್ ವೆರಿ ಆರ್ಟ್ ಹೌಸ್ ಫಿಲ್ಮ್ ಆಲ್ಸೋ, ಇಟ್ ಇಸ್ ನಾಟ್ ವೆರಿ ಕಮರ್ಷಿಯಲ್ ಆಲ್ಸೋ. ಸೊ ದಿಸ್ ಇಸ್ ಅ ವೆರಿ ಬ್ಯಾಲೆನ್ಸ್ಡ್ ಒಳ್ಳೆ ಮಿಕ್ಸ್ ಇರೋವಂಥ, ಆ ಸೆನ್ಸಿಬಿಲಿಟಿ ಇರೋವಂಥ ಡೈರೆಕ್ಟರು. ಸೊ ನನಗೆ ಆ ಸ್ಪೇಸ್ ಇತ್ತು, ನಾನು ಐ ಕುಡ್ ಎಕ್ಸ್ಪ್ಲೋರ್ ಅ ಲಾಟ್ ಆನ್ ಮೈ ಕ್ಯಾರೆಕ್ಟರ್ ಆಲ್ಸೋ.
ಆ್ಯಂಡ್ ಹಿ ಗೇವ್ ದಟ್ ಸ್ಪೇಸ್. ಇಲ್ಲ ನೀವು ತಗೊಳ್ಳಿ, ಕಮರ್ಷಿಯಲ್ ಇದೆ ಹೌದು, ಬಟ್ ಇಟ್ ಡಸಂಟ್ ಮೀನ್ ದಟ್ ಯು ಡೋಂಟ್ ವರ್ಕ್ ಆನ್ ದಟ್ ಕ್ಯಾರೆಕ್ಟರ್. ಸೊ ತುಂಬ ಒಳ್ಳೆ ಇನ್ಪುಟ್ಸ್ ಇತ್ತು ಅವರಿಂದನೂ. ಪ್ರತಿ ಒಂದು ಸೀನ್ಗಿಂತ ಮುಂಚೆ ಬ್ರೀಫಿಂಗ್ ಆಗಿರ್ಬೋದು, ಸೀನ್ ಮಾಡ್ತಾ ಮಾಡ್ತಾ ಅವ್ರಿಗೆ ಏನೋ ಒಂದಷ್ಟು ಬೇಕು, ಅದ್ರದ್ದು ಕಮಾಂಡ್ಸ್ ಅವರು ರೋಲ್ ಆಗ್ತಾ ಇರ್ಬೇಕಾದ್ರೆ ಹೇಳೋದು, ಅದೆಲ್ಲ ನಂಗೆ ಅಷ್ಟು ಗೊತ್ತಿರಲಿಲ್ಲ ಮುಂಚೆ. ಸೊ ಅದನ್ನ ನಾನು ಹೆಂಗೆ ಪಿಕ್ ಮಾಡೋದು, ಅದೆಲ್ಲ ಹೊಸ ವಿಷಯಗಳು ಅಷ್ಟೊಂದು ಕಲ್ತಿದ್ದೀನಿ. ಆಲ್ಮೋಸ್ಟ್ ಆಗಿದೆ, ಡಬ್ಬಿಂಗ್ ಆಗ್ತಾ ಇದೆ. ಸೊ ಅವ್ರು ಆಲ್ರೆಡಿ ಪೋಸ್ಟರ್ ಎಲ್ಲ ಅನೌನ್ಸ್ ಮಾಡಿದ್ದಾರೆ, ನಾವು ಈ ವರ್ಷ ಬರ್ತೀವಿ ಅಂತ. ಸೊ ಶೂಟ್ ಮಾಡೋಕ್ಕಿಂತ ಮುಂಚೆನೇ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಬೇಗ, ಆದಷ್ಟು ಬೇಗ ಈ ವರ್ಷದಲ್ಲಿ ಬರುತ್ತೆ, ದಟ್ ವಿಲ್ ರಿಲೀಸ್ ಸೂನ್. ಸೊ ಅದು ಗೊತ್ತಿದೆ ನಮಗೆ ಈ ವರ್ಷದೊಳಗೆ ಬರುತ್ತೆ ಅಂತ. ಎನಿ ಅದರ್ ಪ್ರಾಜೆಕ್ಟ್ಸ್ ನೀವು ವರ್ಕ್ ಮಾಡ್ತಿರೋದು ಆರ್ ಯೆಟ್ ಟು ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್? ಐ ಆಮ್ ಎಕ್ಸೈಟೆಡ್ ಅಬೌಟ್ ಒನ್ ಪ್ರಾಜೆಕ್ಟ್ ದಟ್ ಐ ಆಮ್ ವರ್ಕಿಂಗ್ ಕರೆಂಟ್ಲಿ. It was very challenging. Schedule wrap up ಆಯಿತು. It is from a debut director, ASG ಅಂತ. ಅವರು ಅದು ಹಾಗೆ ಹೇಳ್ಕೊಳ್ಳೋದು ಅವ್ರ ಹೆಸರು ASG ಅಂತ. ಅವರು ಆ್ಯಕ್ಚುಲಿ ರೈಟರ್, ಬ್ಯಾಟೆ ಮರ ಅಂತ ಒಂದು ಬುಕ್ ಬರೆದಿದ್ದಾರೆ ಅವರು. ಸೊ ಅವ್ರದ್ದು ಇದು ಡೆಬ್ಯೂ ಫಿಲ್ಮ್. ಸ್ಟೋರಿ ಇಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ವೆರಿ ನೈಸ್. ಅಂದರೆ ಒಂದು ಲೋವರ್ ಕ್ಲಾಸ್ ಅವ್ರದ್ದು ಕತೆ. ವಿ ಹ್ಯಾವ್ ಗಿವನ್ ಅವರ್ ಬೆಸ್ಟ್. ಸೊ ಲೆಟ್ಸ್ ಸಿ. ಪೋಸ್ಟ್ ಪ್ರೊಡಕ್ಷನ್ ಇನ್ನೂ ಶುರು ಆಗಬೇಕು, ಒಂದಷ್ಟು ಪ್ಯಾಚ್ ಶೂಟ್ ಎಲ್ಲ ಇದೆ. ಸೊ ಐ ಆಮ್ ಎಕ್ಸೈಟೆಡ್ ಫಾರ್ ದ್ಯಾಟ್ ಪ್ರಾಜೆಕ್ಟ್. ಇದು ಬಿಟ್ಟು 4-5 ಫಿಲ್ಮ್ ಶೂಟ್ ಮಾಡಿದ್ದೀನಿ ಲಾಸ್ಟ್ 1-2 yearsಲ್ಲಿ. ಅದೆಲ್ಲ ಒಂದೊಂದು ಹಂತದಲ್ಲಿ ಬಂದಿದೆ, ಅದು ಯಾವಾಗ ರಿಲೀಸ್ ಆಗೋದು ಗೊತ್ತಿಲ್ಲ. ಎನಿ ಟೈಮ್ ಆಗ್ಬೋದು, ಬಟ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್ ಡೆಫಿನೆಟ್ಲಿ. ಈಗ ನೀವು ಹೇಳ್ತಾ ಇದ್ರಿ ದೆರ್ ಆರ್ ಡೇಸ್ ಆಡಿಷನ್ ಕೊಟ್ಟದಿರ್ಬೋದು, ಥಿಯೇಟರ್ ಇರ್ಬೋದು, ಆಮೇಲೆ ಯಾವಾಗ ಏನು ಶೂಟ್ ಮಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಒಂದಿನದಲ್ಲೆಲ್ಲ ದೆರ್ ಆರ್ ಡೇಸ್ ಯು ಹ್ಯಾವ್ ರ್ಯಾಪ್ಡ್ ಅಪ್ ಅ ಪ್ರಾಜೆಕ್ಟ್. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇರುತ್ತಲ್ಲ, ಹೇಗೆ ಆ ದಿನಗಳೆಲ್ಲ ನೀವು ಯುನೋ ಇಫ್ ಕಮ್ ಥ್ರೂ ದೋಸ್ ಡೇಸ್ ಅನ್ಸುತ್ತೆ? ಐ ಥಿಂಕ್ while you sign up for this kind of career, you have to be mentally prepared for this. So I always feel that if you want to be a strongest person, you need a strongest person behind you, and that is definitely my mom. ಯಾಕಂದ್ರೆ ಅವ್ರಿಗೂ ಗೊತ್ತಿಲ್ಲ ಇದೆಲ್ಲ ಹೊಸದೇ. ನನ್ನ ಜೊತೆನೇ ಅವ್ರು ಡ್ರೀಮ್ ಮಾಡೋಕ್ಕೆ ಶುರು ಮಾಡಿದ್ದಿಲ್ಲ ಇವಳಿಗಾಗತ್ತೇನೋ ಅಂತ. ಬಟ್ ಇಟ್ ಈಸ್ ನಾಟ್ ಅ ಕೇಕ್ ವಾಕ್, ಇಟ್ ಈಸ್ ನಾಟ್ ಈಸಿ. ಸೊ ಶಿ ಹಸ್ ಶೋನ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ಮೀ. ಸೊ ಅದು it helps a lot. And apart from that, I have a merchandising company called coffeetea.in. So we make t-shirts, and we make uniforms and everything. So that keeps me busy. So ಇದ್ರ ಜೊತೆ ಅದು ಅಂದ್ರೆ ಇವಾಗ ಯು ಆರ್ ಬಿಸಿ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ವಿ ಗೋ ಬ್ಯಾಕ್ ಟು ಯುವರ್ ಚೈಲ್ಡ್ಹುಡ್ ನೌ. ಆಶ್ವಿತಾ ಹೇಗಿದ್ದಿದ್ದು? ಅಂದರೆ ವೆರಿ ಯಂಗ್ ಏಜ್ ಕೇಳ್ತಾರೆ ನಾನು, ಲೈಕ್ ಫುಲ್ ಚೇಷ್ಟೆ ಮಾಡೋ ಹುಡುಗಿನ ಅಥವಾ ವೆರಿ ಗುಡ್ ಫಸ್ಟ್ ಬೆಂಚ್ ಸ್ಟೂಡೆಂಟಾ? ವೆರಿ ಗುಡ್ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಇಲ್ಲ, ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಲ್ಲ. ಆ್ಯಂಡ್ ಐ ಥಿಂಕ್ ನೋ ಒನ್ ಎಕ್ಸ್ಪೆಕ್ಟೆಡ್ ಮೀ ಟು ಬಿ ಫಸ್ಟ್ ಬೆಂಚ್ ನರ್ಡ್. ನೋ, ಇಲ್ಲ. ಅದೇ ಅದು ಮೆಜಾರಿಟಿ ನೀವು ಇವಾಗ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿರೋರು ನೀವು ಯಾರನ್ನೇ ಕೇಳಿದ್ರು ಅವ್ರು ಬರೀ ಓದ್ತಾ ಇರಲ್ಲ, ಅವ್ರು ಎಲ್ಲದರಲ್ಲೂ ಇರ್ತಾರೆ. ಅವ್ರಿಗೆ ಬರದೇ ಇರಲಿ, ಸಿಂಗಿಂಗ್ ಬರದೇ ಇರಲಿ, ಡ್ಯಾನ್ಸ್ ಬರದೇ ಇರಲಿ, ಸ್ಪೋರ್ಟ್ಸ್ ಬರದೇ, ನಾನು ಎಲ್ಲದರಲ್ಲೂ ಇದ್ದೆ. ಆ್ಯಂಡ್ ಅದು ನಮ್ಮಮ್ಮಂಗೆ ಅದೇ ಹೇಳ್ತಾರೆ ಇವಾಗ, ಹೇಳ್ತಾರಲ್ಲ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್. ಶಿ ವಾಂಟೆಡ್ ಮೀ ಟು ಬಿ ದಟ್, ಬಿಕಾಸ್ ನೀವು ಎಕ್ಸ್ಪ್ಲೋರ್ ಆದ್ರೂ ಮಾಡ್ತೀರಾ, ಎಲ್ಲ ನೀವು ಮಾಡಿ, ಆ್ಯಂಡ್ ಯು ವಿಲ್ ಇವೆನ್ಚುಲಿ ಫಿಗರ್ ಔಟ್ ವಾಟ್ ಯು ವಾಂಟ್ ಟು ಡೂ ಅನ್ನೋದು. ಸೊ ಐ ಹ್ಯಾವ್ ಆಲ್ವೇಸ್ ಬೀನ್ ದಟ್. ಸಂಗೀತ ಇಷ್ಟ, ಹಾಡೆಲ್ಲ ಹಾಡಕ್ಕೆ ಇಷ್ಟ ಇಲ್ಲ, ಬಟ್ ನಮ್ಮ ಅಮ್ಮನ ಫೋರ್ಸಿಗೆ ಸಂಗೀತ ಕ್ಲಾಸಿಗೆ ಹೋಗ್ತಾ ಇದ್ದೆ. ಡ್ಯಾನ್ಸ್ ಇಷ್ಟ ತುಂಬ, TV ನೋಡಿ ಕಲಿತಾ ಇದ್ದೆ ಹಾಗೆ. ಸೊ ನಾನು ತುಂಬ ತಲೆ ಹರಟೆ, ತುಂಬ ವೆರಿ ನಾಟಿ ಐ ವಾಸ್. ಸೊ ಒಳ್ಳೆ ಏನಂತಾರೆ, ಒಳ್ಳೆ ಚೈಲ್ಡ್ಹುಡ್ ಇತ್ತು, ಬಿಕಾಸ್ ನನಗೆ ಆ ಫ್ರೀಡಮ್ ಕೊಟ್ಟಿದ್ರು ಟು ಎಕ್ಸ್ಪ್ಲೋರ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ದಟ್ ಹ್ಯಾಸ್ ಗಿವನ್ ಮೀ ದಟ್ ಕಾನ್ಫಿಡೆನ್ಸ್ ದಟ್ ಇದಲ್ಲದೆ ಇದ್ರು ನಾನು ಇನ್ನೊಂದೇನಾದರೂ ಮಾಡ್ತೀನಿ. ಇದು ಒಂದಕ್ಕೆ ನಾನು ಸ್ಟಿಕ್ ಆನ್ ಆಗಿಲ್ಲ. ಈಗ ಆ್ಯಕ್ಟಿಂಗ್ ಐ ನೋ ಇಟ್ ಇಸ್ ವೆರಿ ಡಿಫಿಕಲ್ಟ್, ಬಟ್ ಈಗ ನಾನು ಆ್ಯಕ್ಟ್ ಮಾಡ್ತಾ ಹೊಸ ಟೀಮ್ ಜೊತೆ ಮಾಡ್ತಾ ಇರ್ಬೇಕಾದ್ರೆ ಐ ಹ್ಯಾವ್ ಲಾಟ್ ಆಫ್ ಡೌಟ್ಸ್ ಇನ್ ಏನು ಫಿಲ್ಮ್ ಮೇಕಿಂಗ್, ಆ್ಯಸ್ ಡೈರೆಕ್ಟರ್, ಆ್ಯಸ್ ರೈಟರ್, ವಾಟ್ ಈಸ್ ದೇರ್ ಅಪ್ರೋಚ್, ವಾಟ್ ಫಿಲ್ಮ್ಸ್ ಡೂ ದೇ ವಾಚ್. ಅಥವಾ ಇವಾಗ ಯೂಶಲಿ ನಾನು DOP ಟೀಮ್ಸ್ ಜೊತೆ ತುಂಬ ಮಾತಾಡ್ತಾ ಇರ್ತೀನಿ, ಯಾಕಂದರೆ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಇಷ್ಟಿಷ್ಟು ಏನೇನೋ ಇರುತ್ತೆ ಅದರಲ್ಲಿ ಟೆಕ್ನಿಕ್ಯಾಲಿಟೀಸ್. ಸೊ ಐ ಕೀಪ್ ಆಸ್ಕಿಂಗ್ ಅ ಲಾಟ್ ಆಫ್ ಕ್ವೆಶನ್ಸ್ ಟು ದೆಮ್. ಸೊ ಐ ಆಮ್ ಅ ಲರ್ನರ್.
ಅದು ಚಿಕ್ಕ ವಯಸ್ಸಿಂದ ಅದು ಬಂದಿದೆ. Yeah. ಸೊ ಐ ಡೋಂಟ್ ರೆಸ್ಟ್ರಿಕ್ಟ್ ಮೈ ಸೆಲ್ಫ್ ಇನ್ ಎನಿ ವೇ. ನಿಮ್ಮ ತಂದೆ ತಾಯಿ ಒಡ ಹುಟ್ಟಿದವರು ಮೂರು ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ನಾನು ಹುಟ್ಟಿದ್ದು ಮೂಡ್ಬಿದ್ರೆ ಅಲ್ಲಿ, ಬೆಳ್ದಿದ್ದೆಲ್ಲ ಬೆಂಗಳೂರಲ್ಲಿ ಅಪ್ಪ ಅಮ್ಮನ ಜೊತೆ. ಅಪ್ಪ ಅವ್ರದ್ದು ಒಂದು ಬಿಸ್ನೆಸ್ ಇದೆ. ತಂಗಿ ಅವಳ ಹೆಸರು ವಿಶ್ವತ. ಈಗ ನೀನು ನನ್ನ ಹೆಸರೇ ನೀವು ಏನೋ ಬೇರೆ ಅಂದ್ರೆ ನನ್ನ ತಂಗಿ ಹೆಸರು ವಿಶ್ವತ. ವಾಟ್ ಡಸ್ ದಟ್ ಮೀನ್? I really don't know. I think they wanted to write world tara. Yeah, Vishwa. You can get a meaning out of it, but I don't know. Avulu lawyer. She is a practicing lawyer. So na mama homemaker and a pillar of strength to all of us. So college ಎಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ, ಮೇ ಬಿ ಇಂಟ್ರೆಸ್ಟ್ ಇರುತ್ತೆ, ಬಟ್ ನೀವಾಗಲೇ ಹೇಳಿದ್ರಿ ಇದನ್ನೇ ನೀವು ಕರಿಯರ್ ಆಗಿ ಪರ್ಸ್ಯೂ ಮಾಡ್ತೀರಾ ಅನ್ನೋದು ಕ್ಲಾರಿಟಿ ಇರಲಿಲ್ಲ ಅಂತ. ಸೊ 10th ಎಲ್ಲ ಆದಮೇಲೆ ಆ್ಯಕ್ಚುಲಿ ಏನಾಗಬೇಕಿದ್ದು ಅಶ್ವಿತಾ? 10th ಎಲ್ಲ ಆದಮೇಲೆ ಆ್ಯಕ್ಚುಲಿ ನಂಗೆ ಡಾಕ್ಟರ್ ಆಗಬೇಕಂತಿತ್ತು. ಬಟ್ ನಂಗೆ ಸೈನ್ಸ್ ಮೇಲೆ ತುಂಬ ಒಲವಿದೆ ಇವಾಗಲೂ ಅಷ್ಟೇ. ನನಗೆ ಸಿಕ್ಕಾಪಡೆ ಆ ಫ್ಯಾಕ್ಟ್ಸು ಅದು ತುಂಬ ನನಗೆ ಅದ್ರ ಬಗ್ಗೆ ಒಂದೇನಾದ್ರು ಗೊತ್ತಾದ್ರೆ ನಾನು ತುಂಬ ರಿಸರ್ಚ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ನಾನು ಆ್ಯಕ್ಚುಲಿ ನನಗೆ ಡಾಕ್ಟರ್ ಆಗೋಕ್ಕಿದ್ದು. ಸೊ ನಾನು PCMB ತೊಗೊಂಡಿದ್ದು. ಜೈನ್ ಕಾಲೇಜಿಗೆ ಸೇರಿದೆ. ಜೈನ್ ಕಾಲೇಜ್ ಅಂತೂ ಬಿಡಿ, ಅಲ್ಲಿಗೆ ಸೇರಿ ನನಗೆ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಡಾನ್ಸು ಅದು ಯಾಕಂದರೆ ತುಂಬ ಪ್ರೊಫೆಷ್ನಲ್ ಲೆವೆಲಲ್ಲಿ ಡಾನ್ಸ್ ಕಾಂಪಿಟೇಷನ್ ಅಂದರೆ ಅದನ್ನ ಸ್ಟೇಟ್ ಲೆವೆಲ್ ಡಾನ್ಸ್ ಕಾಂಪಿಟೇಷನ್ ಥರ ಟ್ರೀಟ್ ಮಾಡ್ತಾರೆ. ಸೊ ಅಂಥ ಕಾಲೇಜಲ್ಲಿ ಓದೋದು ಬ್ಯಾಕ್ ಸೀಟೆ. ಆವಾಗಲೇ ನಾನು ಬೇರೆ ಸೀರಿಯಲ್ ಬೇರೆ ಮಾಡ್ತಾ ಇದ್ದಿದ್ದು. ಸೊ ಸೈನ್ಸ್ ಮಾಡ್ಬೇಕಂತ ಅನ್ಕೊಂಡು ಆಮೇಲೆ BSc ಮಾಡಿದೆ. BSc ಬಯೋಟೆಕ್ನಾಲಜಿ ಮಾಡಿದೆ. ಆಮೇಲೆ MBA. ಸೊ ನಾನು ಎಲ್ಲ ಮಾಡಿದ್ದೀನಿ. ನನಗೆ ಎಲ್ಲದ್ರದ್ದು ಒಂಚೂರು ಅದೇ ನಾನು ಓವರ್ ಎಕ್ಸ್ಪ್ಲೋರೇಷನ್ ಆಗೋಯ್ತು ಅನ್ಸುತ್ತೆ. ಎಜುಕೇಷನಲ್ಲೂ ಅದನ್ನು ಮಾಡಿದೆ. ಬಟ್ ಈ ಥರ ಎಲ್ಲ ಮಿಕ್ಸ್. ನೀವು MBA ಮಾಡಿದ್ದೀರಾ ಅಂತ ಹೇಳಿದಾಗ ನಾನು ಅದೇ ಅನ್ಕೋತಿದ್ದೆ, ಲೈಕ್ BCom ಬ್ಯಾಕ್ಗ್ರೌಂಡ್ ಏನೋ ಇರುತ್ತೆ ಅಂತ. ಬಟ್ ನೀವು ನನ್ನ ಲಾಜಿಕ್ ಓದ್ಬಿಟ್ಟು ನನ್ನ ಲಾಜಿಕ್ ಏನಿತ್ತು ಅಂದರೆ BSc ಮಾಡಿ MSc ಮಾಡಬೇಕು. MSc ಅವಾಗೆಲ್ಲ ಇಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಫಾರಿನಿಗೆ ಹೋಗ್ಬೇಕು. ನಮ್ಮ ಮನೇಲಿ ಅದೆಲ್ಲ ಆಗಲ್ಲ, ಮಾಡೋಕ್ಕೂ ಆಗಲ್ಲ ನಮಗೆ. ನೀನೇ ಹೋಗೋಕ್ಕೂ ಸಾಧ್ಯ ಇಲ್ಲ, ನಿನಗೆ ಗೊತ್ತಾ. ಅಷ್ಟೆಲ್ಲ ನಿನಗೆ ಯು ಆರ್ ನಾಟ್ ದ್ಯಾಟ್ ಸ್ಟ್ರಾಂಗ್ ಹೆಡೆಡ್ ಅಬೌಟ್ ಇಟ್ ಅನ್ನೋದು ಅವ್ರಿಗೂ ಗೊತ್ತಿತ್ತು. ಮತ್ತು ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಇಸ್ ಇದು ಏನಂತಾರೆ MSc ಅಲ್ಲ, ಟೀಚ್ ಅದು MSc ಮಾಡಿದ್ರೆ ಟೀಚ್ ಮಾಡೋದು ಅನ್ನೋ ಥರ ಎಲ್ಲ ಆಗೋಗುತ್ತೆ. ಟೀಚರ್ ಆಗಕ್ಕೆ ನನಗೆ ಏನು ಅಷ್ಟು ಇಷ್ಟ ಇರಲಿಲ್ಲ. MBA ಅಡ್ಮಿನಿಸ್ಟ್ರೇಷನ್, ಇವಾಗ ಫಾರ್ಮಸ್ಯೂಟಿಕಲ್ ಕಂಪನೀಸ್ ಬಯೋಟೆಕ್ ಓದಿರೋದ್ರಿಂದ ಅಂಥ ಕಂಪನೀಸಲ್ಲಿ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಇರ್ಬೋದು ಅಂತ ನಮ್ಮ ಅಪ್ಪ ಹೆಂಗೆ ಬಿಸ್ನೆಸ್ ಮಾಡಿಲ್ಲ. ಸೊ ನನಗೆ ಅದೊಂದಿತ್ತು ಫ್ಲೇರ್. MBA ಮಾಡಿದೆ. MBAಲೂ ಮಜಾನೇ ಮಾಡಿದ್ದು, ಫೆಸ್ಟ್ಗಳು ಹೋಸ್ಟ್ ಮಾಡಿದ್ದು, ಲೈಫ್ ಸ್ಕಿಲ್ಸ್ ಎಲ್ಲ ಕಲಿತಾ ಹೋದ್ವಿ. ಸೊ ಅದು ಆ್ಯಕ್ಚುಲಿ ಫಿಲ್ಮ್ ಇಂಡಸ್ಟ್ರಿಲಿ ಅದೆಲ್ಲನೂ ನಂಗೆ ಹೆಲ್ಪ್ ಆಗಿದೆ. Right from negotiation, talking to people, marketing, everything. So MBA has taught a lot of things. I guess that help ಆಗಿರೋದು for your coffee tea also. Yes. I wanted to do something. ಸುಮ್ಮನೆ ಓದಿರೋದು ವೇಸ್ಟ್ ಮಾಡೋಕ್ಕಿರಲಿಲ್ಲ ನನಗೆ. ಕಾಫಿ ಟೀ, how did that happen? ಕಾಫಿ ಟೀ ನಾನು ಒಂದು ಅದೇ ಕಂಪನಿ ಸ್ಟಾರ್ಟಪ್ಪಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಮೆಜಾರಿಟಿ ನಾರ್ತ್ ಇಂಡಿಯನ್ಸ್ ಇದ್ರು. ನಮ್ಮ ಟೀಮಲ್ಲಿ ಇಬ್ಬರೇ ನಾವು ಕನ್ನಡಿಗಾಸ್ ಇದ್ದಿದ್ದು. ಸೊ ನಾವು ಯಾವಾಗಲೂ ಲಂಚ್ ಬ್ರೇಕಲ್ಲೆಲ್ಲ ಕನ್ನಡ ಮಾತಾಡ್ತಿದ್ವಿ. ಆ್ಯಂಡ್ ಒನ್ ಲೈನರ್ಸ್ ಅವರು ಇನ್ನೊಬ್ರು ಯಾರಿದ್ರು ಅವ್ರು ತುಂಬ ಕಾಮಿಡಿ ಮಾತಾಡ್ತಾ ಇದ್ರು. ನಾನು ನಮ್ಮೂರಿನ ಭಾಷೆಲಿ ಏನೇನೋ ಮಾತಾಡ್ತಾ ಇರ್ತಿದ್ವಿ. ನಾವು ಎಷ್ಟು ಜೋರು ನಗ್ತಾ ಇದ್ವಿ ಅಂದರೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಬಟ್ ನಾವು ಮಜವಾಗಿರ್ತಿದ್ವಿ. ಅವರು ಒಂದಿಬ್ರಿಗೆ ನಮಗೂ ಹೇಳ್ಕೊಡಿ, ನಮಗೂ ಅರ್ಥ ಮಾಡಬೇಕು, ಈ ವರ್ಡ್ ಮೀನಿಂಗ್ ಏನು ಅಂತ ಹೇಳಿ ಅವ್ರಿಗೆ ನಾವು ಹೇಳ್ಕೊಡ್ತಾ ಇದ್ವಿ. ಅದು ಆಮೇಲೆ ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ದೆನ್ ಐ ಸ್ಪೋಕ್ ಟು ಅ ಫ್ರೆಂಡ್ ಆ್ಯಂಡ್ ದೆನ್ ಹಿ ವಾಸ್ ಲೈಕ್, ಇಲ್ಲ ಇದನ್ನೇ ಸ್ಟಾರ್ಟ್ ಮಾಡ್ಬೋದು. ಇವಾಗ ಯೂಶಲಿ ನಾವು T-shirt ಬ್ರ್ಯಾಂಡ್ಸ್ ನೋಡಿದ್ರೆ ಕನ್ನಡ ಫಾಂಟಲ್ಲೇ ಇರುತ್ತೆ. ನಿಮ್ಗೆ ಒಳ್ಳೆ ಡಿಸೈನ್ಸ್ ನೀವು ಎಷ್ಟೊಂದು ನೋಡಿರ್ತೀರ, ಬೆಂಕಿ ಸ್ಟೋರ್ ಎಷ್ಟೊಂದಿದೆ. ಬಟ್ ಇವಾಗ ಒಬ್ಬ ನಾನ್ ಕನ್ನಡ ಸ್ಪೀಕಿಂಗ್ ಪರ್ಸನ್ಗೆ ಅದು ಓದೋಕ್ಕಾಗಲ್ಲ. ಇಟ್ ಇಸ್ ಜಸ್ಟ್ ಅ ಡಿಸೈನ್ ಫಾರ್ ಹಿಮ್. ನಾವೇನು ಮಾಡ್ತೀವಿ ನಮ್ಮ ಕಾಫಿ ಟೀಯಲ್ಲಿ ಕನ್ನಡ ವರ್ಡನ್ನು ಇಂಗ್ಲೀಷಲ್ಲೇ ಇವಾಗ ನಾವು ಟೆಕ್ಸ್ಟ್ ಹೆಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ. ಸೊ ದಟ್ ಅಟ್ಲೀಸ್ಟ್ ಇಟ್ ವಿಲ್ ಬಿಕಮ್ ಅ ಕಾನ್ವರ್ಸೇಷನ್ ಸ್ಟಾರ್ಟರ್ ಅಂಡ್ ರಿಜಿಸ್ಟರ್ ಆಗುತ್ತೆ ಈಸಿ. ಎಸ್, ನಾನು ಒಂದು 2-3 ಸ್ಯಾಂಪಲ್ಸ್ನ ಹಾಕೊಂಡು ಹೋಗ್ತಾ ಇದ್ದೆ, ಅಂದರೆ ಆಫೀಸಿಗೆ ಹಾಕೊಂಡು ಹೋಗ್ತಾ ಇದ್ದೆ. ಸೊ ಅವ್ರು ಅವಾಗ ಓದಕ್ಕೆ ಟ್ರೈ ಮಾಡ್ತಾ ಇದ್ರು. ಅದು ಕನ್ನಡ ಅವ್ರ ಬಾಯಲ್ಲಿ ಕನ್ನಡ ಬರ್ತಾ ಇತ್ತು. ಲೈಕ್ ದಿಸ್ ಇಸ್ ಅ ನೈಸ್ ಐಡಿಯಾ, ವಿ ಶುಡ್ ಸ್ಟಾರ್ಟ್ ಸಮಥಿಂಗ್ ಅಂತ. ಆ್ಯಂಡ್ ಇಟ್ ಹ್ಯಾಪನ್ಡ್ ಓವರ್ ಅ ಕಾಫಿ ಆ್ಯಂಡ್ ಟೀ. So my co-founder, he's a coffee lover and I'm a tea lover. So it just happened in those conversations. So hesrenu irala coffee tea. Very nice. And it is coffee tea, TEE. So T-shirt tea. ಅದು ಆಗುತ್ತೆ, ಇದು ಆಗುತ್ತೆ ಅನ್ನೋ ಥರ. ವೆರಿ ನೈಸ್. I mean, I wish more success for that.
ಇದೆಲ್ಲದ್ರ ಮಧ್ಯ ದೇರ್ ಇಸ್ ಅ ಪೇಜ್, ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದಿರುತ್ತೆ. ಅಲ್ಲಿ ಹೆಂಗೋ ಯುವರ್ ಬ್ಯಾಲೆನ್ಸಿಂಗ್ ಲೈಫ್ ಆ್ಯಂಡ್ ತುಂಬ ಜನ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ. ಅವ್ರ ಜೊತೆ ಎಲ್ಲ ಹೌ ಆರ್ ಯು ಇನ್ ಟಚ್ ವಿತ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಅಲ್ಲಿ ಫಾಲೋ ಮಾಡ್ತಿರೋ ಅಂಥ ನಿಮ್ಮ ವ್ಯೂವರ್ಸ್ಗೆ? ಐ ಆಮ್ ಆ್ಯಕ್ಚುಲಿ ನಾಟ್ ದಟ್ ಅಂದರೆ ನಾನು ತುಂಬ ಆ್ಯಕ್ಟಿವ್ ಆಗಿ ನಾನು ಕಾಂಟೆಂಟ್ ಮಾಡಲ್ಲ. ನನ್ನ ಫಿಲ್ಮ್ ಏನಾದ್ರು ಬಂದರೆ ಅಥವಾ ಶಾರ್ಟ್ ಫಿಲ್ಮ್ಸ್ ಏನಾದ್ರು ಬಂದರೆ ಅದ್ರ ರಿಲೇಟೆಡೇ ಮಾಡ್ತೀನಿ. ಆ್ಯಂಡ್ ಐ ವಾಂಟ್ ಟು ಎಕ್ಸ್ಪ್ಲೋರ್ ದ್ಯಾಟ್ ಮೀಡಿಯಮ್ ಆಲ್ಸೋ. ಬಟ್ ಐ ಫೀಲ್ ಅದೇ ಇನ್ನೂ ನನಗದು ಕಾಂಟೆಂಟ್ ಮಾಡೋದು ಈಸ್ ಅನ್ ಆರ್ಟ್ ಅಗೇನ್. ಸೊ ಅದನ್ನು ನಾನು ಇನ್ನೂ ಅಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲ. ಐ ಲೈಕ್ ಕೊಲಾಬ್ರೇಟಿಂಗ್ ವಿತ್ ಫೋಟೋಗ್ರಫರ್ಸ್ ಫಾರ್ ಶೂಟ್ಸ್. ಅಂದರೆ ನಾನು ಮುಂದೆ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ಆಸೆ ಇರುತ್ತಲ್ಲ, ಆ ಥರ ಚೂರು ರೆಡಿಯಾಗಿ ಫೋಟೋಸ್ ತಗೊಳಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಅದು ತುಂಬ ಅಗ್ರೆಸಿವ್ ಆಗಿ ಏನು ಮಾಡ್ತಾ ಇಲ್ಲ. ಸೊ ಯು ವಿಲ್ ಸಿ ಐ ಡೋಂಟ್ ಹ್ಯಾವ್ ತುಂಬ ಏನು ಫಾಲೋವರ್ಸ್ ಇಲ್ಲ, 10K ಅಷ್ಟೇ. ಸೊ ಐ ಶುಡ್ ಸ್ಟಾರ್ಟ್ ಮೇಕಿಂಗ್ ಮೋರ್ ಕಾಂಟೆಂಟ್. ಬಟ್ ಆಲ್ಸೋ ಐ ಗೆಸ್ ಅಂದರೆ ಸಮ್ವೇರ್ ಅದೊಂಥರ ಇಟ್ ಈಸ್ ಫನ್ ಟು ಬಿ ಆನ್ ಸೋಷಿಯಲ್ ಮೀಡಿಯಾ ಆಲ್ಸೋ. ಆ್ಯಂಡ್ ನಾನು ಹೇಳ್ತಿರೋದು ಅಪಾರ್ಟ್ ಫ್ರಮ್ ನಿಮ್ಗೆ ಸಿಗೋ ರೆಸ್ಪಾನ್ಸ್ ಇರಲಿ ಅದೆಲ್ಲ ಬಿಟ್ಟು ಆ್ಯಸ್ ಎನ್ ಆರ್ಟಿಸ್ಟ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಅದು ಆ್ಯಸ್ ಯು ಟೋಲ್ಡ್ ಕ್ರಿಯೇಟಿವ್ ಆಗಿ ಒಂದು ಫೋಟೋಶೂಟ್ ಮಾಡೋಕ್ಕೆ ಇಟ್ ಇನ್ಸ್ಪೈರ್ಸ್ ಯು ಅನ್ಸುತ್ತಾ? ಯಾ ಐ ಆಮ್ ವೆರಿ ಆ್ಯಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ. ಪೋಸ್ಟ್ ಕಮ್ಮಿ ಮಾಡಿದ್ರು ತುಂಬ ಆ್ಯಕ್ಟಿವ್ ಇದ್ದೀನಿ. ತುಂಬ ಪೋಸ್ಟ್ ಫಾಲೋ ಮಾಡ್ತೀನಿ. ತುಂಬ ಒಳ್ಳೊಳ್ಳೆ ಕಾಂಟೆಂಟ್ ಕ್ರಿಯೇಟರ್ಸ್ ಪೋಸ್ಟ್ ಫಾಲೋ ಮಾಡ್ತೀನಿ. ಆ್ಯಂಡ್ ಯಸ್ ಡೆಫಿನೆಟ್ಲಿ ಇಟ್ ಗಿವ್ ಅ ಲಾಟ್ ಆಫ್ ಇನ್ಸ್ಪಿರೇಷನ್. ಅದು ಒಂದೊಂದು ಸತಿ ಏನಾಗುತ್ತೆ ಅಂದರೆ ಇಟ್ ವಿಲ್ ಪುಲ್ ಯು ಡೌನ್. ವಾಟ್ ಆರ್ ಯು ಡೂಯಿಂಗ್, ಇಷ್ಟೆಲ್ಲ ಸಖತ್ ಟ್ಯಾಲೆಂಟ್ಸ್ ಇದೆ, ಏನು ಮಾಡ್ತಾ ಇದೆಯಾ ಅಂತ. ಇಟ್ ಈಸ್ ಆ್ಯಕ್ಚುಲಿ ಮೋಟಿವೇಶನಲ್ ಫ್ಯಾಕ್ಟರ್ ಆಲ್ಸೋ. ಇಟ್ ಪುಷಸ್ ಡೂ ಮೋರ್, ಥಿಂಕ್ ಅಬೌಟ್ ಇಟ್, ಏನಾದ್ರು ಮಾಡು ಅನ್ನೋದು ಅನ್ಸುತ್ತೆ. ಬಟ್ ಇಟ್ ಈಸ್ ಅ ವೆರಿ ಗುಡ್ ಮೀಡಿಯಮ್ ಟು ಕನೆಕ್ಟ್ ವಿತ್ ಪೀಪಲ್. ಇವಾಗ ಎಷ್ಟೊಂದು ಜನಕ್ಕೆ, ಇವಾಗ ನೀನೊಂದು ಶಾಯರಿ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ದೋ ಡೈರೆಕ್ಟರ್ ಭರತ್ ಅನ್ನೋರು ನಮ್ಮ ಕಂಬಳಿ ಹುಳದಲ್ಲಿ ಮಾಡಿದ್ರು ಅವ್ರಿಗೆ ನಾನೊಂದು ಯಾವುದೋ ಒಂದು ಫೋಟೋ ಶೂಟದು ಫೋಟೋ ಹಾಕಿದ್ದೆ, ದೊಡ್ಡ ಮೂಗುತ್ತಿದ್ದಿತ್ತು. ಆ್ಯಂಡ್ ದಟ್ ವಾಸ್ ಡಿಫ್ರೆಂಟ್ ಫ್ರಮ್ ಆಲ್ ಅದರ್ ಫೋಟೋಸ್ ಆಫ್ ಮೈಂಡ್. ಅವ್ರು ಅದನ್ನ ನೋಡಿ ಈ ಸ್ವರ ಅನ್ನೋ ಕ್ಯಾರೆಕ್ಟರ್ ಇದೇ ಥರ ಇರುತ್ತೆ ಅಂತ ನಾನು ಎನ್ವಿಷನ್ ಮಾಡಿದ್ದೆ. ಸೊ ನೀವು ಫೋಟೋ ಹಾಕಿದ ತಕ್ಷಣ ನನಗೆ ಸೊ ಆ ಥರ ಆಗಿರೋದು ಇದೆ. ಅವಾಗಿಂದ ನಾನು ಚೂರು ಬೇರೆ ಬೇರೆ ಎಕ್ಸ್ಪೆರಿಮೆಂಟಲ್ ಫೋಟೋ ಶೂಟ್ಸ್ನ ನಾನು ಟ್ರೈ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ ಐ ಥಿಂಕ್ ಇಟ್ ಈಸ್ ದ ಓನ್ಲಿ ಮೀಡಿಯಮ್, ಅಂದರೆ ಒಂಥರ ಪೋರ್ಟ್ಫೋಲಿಯೋ ಥರ ನಮ್ಮದು. ಐ ಕನ್ಸಿಡರ್ ದ್ಯಾಟ್ ಆಸ್ ಮೈ ಪೋರ್ಟ್ಫೋಲಿಯೋ. ನೋಡಿ ನೀವು ಪ್ಲೀಸ್ ಯಾರು ನೋಡಿ ಐ ಫಿಟ್ ದಿಸ್ ಕ್ಯಾರೆಕ್ಟರ್ ಅನ್ನೋ ಥರ. ಎಸ್, ಸೋ ಟ್ರೂ. ಆ್ಯಂಡ್ ಆಲ್ಸೋ ಅನದರ್ ಥಿಂಗ್ ಐ ಆಲ್ಸೋ ಫೀಲ್, ಅಂದರೆ ನಾವು ತುಂಬ ಇವಾಗ ಹೇಗೆ ಅಂದರೆ ಹೆಲ್ತ್ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯು ಹ್ಯಾವ್ ಅ ಬ್ಯುಸಿ ಲೈಫ್. ಆಲ್ಸೋ ನೀವು ಒಂದು ಬಿಸ್ನೆಸ್ ಕೂಡ ಮಾಡ್ತಿದ್ದೀರಾ, ಅದನ್ನೂ ಮ್ಯಾನೇಜ್ ಮಾಡ್ತಿರ್ತೀರಾ, ಆ್ಯಕ್ಟ್ ಅನ್ನೋದು ಮಾಡಬೇಕು. ಸೊ ನಿಮ್ಮ ಡಯಟ್ ಇರ್ಬೋದು, ಫಿಟ್ನೆಸ್ ಇರ್ಬೋದು, ಅದನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಲಿಲ್ಲ ಅನ್ನೋದು ಇದ್ರೂ ಅಟ್ಲೀಸ್ಟ್ ನೀವು ಯು ಶುಡಂಟ್ ಫಾಲ್ ಸಿಕ್ ಅಲ್ವಾ, ಬಿಕಾಸ್ ಕೆಲ್ಸಕ್ಕೆ ಹೋಗ್ಬೇಕು. ಸೊ ಅದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ? ನೀವೇನು ಡಿಸಿಪ್ಲಿನ್ ಇಟ್ಕೊಂಡಿದ್ದೀರಾ? ಯೋಗ ಈಸ್ ಒನ್ ಥಿಂಗ್ ದಟ್ ಐ ಫಾಲೋ. ಬಿಕಾಸ್ ಮುಂಚೆ ನಮ್ಮಮ್ಮ ಟೀಚ್ ಮಾಡ್ತಾಯಿದ್ರು ಯೋಗ. ಸೊ ಅವ್ರು ಮಾಡ್ತಾರೆ ಯಾವಾಗಲೂ. ಅವ್ರ ಜೊತೆ ಅದನ್ನು, ಅಂದರೆ ಏನೂ ಮಾಡೋಕ್ಕಾಗ್ತಾ ಇದ್ರೆ ಅದನ್ನು ಡೆಫಿನೆಟ್ಲಿ ಮಾಡ್ತೀನಿ. ಸಮ್ ಸ್ಟ್ರೆಚಿಂಗ್ ಆ್ಯಂಡ್ ಯೋಗಾಸನ, ಸೂರ್ಯ ನಮಸ್ಕಾರ ಎಲ್ಲ. ಆ್ಯಂಡ್ ತುಂಬ ಜಂಕ್ ಮೇಲೆ ಅಡಿಕ್ಟ್ ಇಲ್ಲ ನಾನು. ಅಂದರೆ ಐ ಲೈಕ್ ಅನ್ನ ಸಾರು, ಮನೇಲಿ ಏನು ಮಾಡ್ತಾರೆ ಅದೇ ಇಷ್ಟ. ಸೊ ಬ್ಯಾಲೆನ್ಸ್ ಡಯಟೇ ಇರುತ್ತೆ. ಶೂಟಿಗೆ ಹೋದಾಗ ಮಾತ್ರ ಅದು ತಪ್ಪುತ್ತೆ. ಸೊ ಅಷ್ಟೊಂದೇ ನಾವು 365 ಡೇಸ್ ಶೂಟಿಗೆ ಏನು ಹೋಗಲ್ಲ. ಸೊ ಯಾವಾಗಲೂ ಮೇಂಟೈನ್ ಆಗಿರುತ್ತೆ ಡಯಟ್. ಗೊತ್ತಿಲ್ಲದೇನು ಬ್ಯಾಲೆನ್ಸ್ ಆಗಿದೆ. ಹೌದು, ಅದು ತುಂಬ ಎಫರ್ಟ್ ಹಾಕಿ ಕೆಲವೊಂದು ಕ್ಯಾರೆಕ್ಟರಿಗೋಸ್ಕರ ಒಂದಷ್ಟು ಮಾಡಿರೋದು ಇದೆ. ನಾನು ಯಾವುದೋ ಒಂದು ಸೀರಿಯಲ್ ಮಾಡಬೇಕಿತ್ತು, ಅಂದರೆ ಅದು ಫೈನಲ್ ಆಗಿತ್ತು. ಐ ವಾಸ್ ವೆರಿ ಫೆಮಿನೈನ್ ಫಾರ್ ದಟ್ ಕ್ಯಾರೆಕ್ಟರ್. ಸೊ ಐ ಹ್ಯಾಡ್ ಟು ಬಿ ವೆರಿ ಸ್ಟ್ರಾಂಗ್. ಅದಕ್ಕೊಂದು 2 months ನಾನು ಜಿಮ್ಮಿಗೆಲ್ಲ ಹೋಗಿದ್ದೆ ಆವಾಗ. ಬಟ್ ಆಮೇಲೆ ಸಿಕ್ಕಿಲ್ಲ ಅದು. ಈಗ ಆ ಸೀರಿಯಲು ಮುಗ್ದೋಯ್ತು. ಸಕ್ಸಸ್ ಆಗಿ ಆ ಸೀರಿಯಲ್ ಮುಗ್ದೋಯ್ತು. ಬಟ್ ದಟ್ ಈಸ್ ವೆನ್ ಫಸ್ಟ್ ಟೈಮ್ ಜಿಮ್ಮಿಗೆಲ್ಲ ಹೋಗಿದ್ದು ಅದಕ್ಕೆ. ಅಂದರೆ ಒಂದು ಯಾವ್ದಾದ್ರು ಕಾರಣ ಇರಬೇಕು, ಇಲ್ಲ ನಾನು ತುಂಬ ಅಗ್ರೆಸಿವ್ ಆಗಿ ಫಾಲೋ. ಸುಮಾರು ನೀವು ಅವಾಗಲೇ ಹೇಳ್ತಿದ್ರಿ ಕೂಡ, ಡಿಫ್ರೆಂಟ್ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಒಬ್ರೊಬ್ರು ಪರ್ಸ್ಪೆಕ್ಟಿವ್ ಹೊಸದಾಗಿ ಕಲಿಯೋಕ್ಕೆ ಸಿಗುತ್ತೆ ಅಂತ. ಆ್ಯಂಡ್ ಆಲ್ಸೋ ನೀವು ಮಂದಾರ ಪಟಲಹಳ್ಳಿ ಅವ್ರು ಡೈರೆಕ್ಟ್ ಮಾಡಿದ್ದ ಲಾಸ್ಟ್ ಹ್ಯಾಪಿ ಕಸ್ಟಮರ್ಗೂ ವರ್ಕ್ ಮಾಡಿದ್ದೀರಾ. ದಟ್ ಈಸ್ ಆಲ್ಸೋ ಒನ್ ಆಫ್ ಮೈ ಪರ್ಸ್ನಲ್ ಫೇವ್ರೆಟ್. ನನಗೆ ಅದು ಮುಗ್ದೋಯ್ತು. ಓಕೆ, ವೆನ್ ಐ ವಾಸ್ ವಾಚಿಂಗ್ ನನಗೆ ಮುಗ್ದೋಯ್ತಾ ಅಂತ ಅನ್ಸುತ್ತೆ. ಗೊತ್ತಾ, ಕೆಲವು ಸರ್ತಿ ವೆನ್ ಯು ಸ್ಟಾರ್ಟ್ ಇದು 15-20 minutes ಇದೆ ಅಂದಾಗ ಒಂದೊಂದು 20 ನಿಮಿಷ ಬಿ ಲೈಕ್ ಓಕೆ ಫೈನ್ ನಥಿಂಗ್, ಯು ಸ್ಟಾರ್ಟ್. ಅದು ಮುಗ್ದಾಗ ಐ ವಾಸ್ ಲೈಕ್ ಅಯ್ಯಯ್ಯೋ ಇಷ್ಟು ಬೇಗ ನಿಮಿಷ ಆಗೋಯ್ತಾ ಅನ್ನೋ ಥರ. ವೆನ್ ವಾಸ್ ಇಟ್ ನೀವು ಶೂಟ್ ಮಾಡಿದ್ದು ಯಾವಾಗ? ಆ್ಯಂಡ್ ಅದು ಶೂಟ್ ಲಾಸ್ಟ್ ಇಯರೇ ಅನ್ಸುತ್ತೆ. ಶೂಟ್ ಮಾಡಿದ ತಕ್ಷಣ ರಿಲೀಸ್ ಮಾಡಿಬಿಟ್ರು ಅವರು.
ಅದು ರಶ್ಮಿ ಅಂತ ಒಬ್ರು ರೈಟರ್ ಇದ್ದಾರೆ, ಅಂದ್ರೆ ಮಂದಾರ ಅವ್ರ ಸಿಸ್ಟರೇ. ಸೊ ಅವ್ರು ಯಾವಾಗ್ಲೋ ಬರ್ದಿಟ್ಟಿದ್ ಕತೆನ ಅವರಿಬ್ರು ಡಿಸ್ಕಸ್ ಮಾಡ್ಬೇಕಾದ್ರೆ ಬಂದಿದ್ದ ಇದು ಐಡಿಯಾ. ನಾವೊಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್, ಬ್ಯಾಂಗ್ಳೂರ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗೆ ಹೋದಾಗ ನಮ್ದು ಇಟ್ ವಾಸ್ ನೈಸ್ ಮೀಟಿಂಗು ಎಲ್ಲ ಇತ್ತು. ನಾವು ಯೂಶಲಿ ಮಂದಾರ ಗೊತ್ತು ನನಗೆ, ಸೊ ರೆಗ್ಯುಲರ್ ಇಂಟರಾಕ್ಷನ್ಸ್ ಇದೆ. ಬಟ್ ಅವರು ಆ ಫಿಲ್ಮ್ ಮಾಡಬೇಕು ಅನ್ನೋ ಥಾಟಿಂದ ನನ್ನ ನೋಡಿದ್ರಲ್ವಾ, ಅವಾಗ ಅವ್ರಿಗೆ ಅನ್ಸುತ್ತೆ ಇವರೇ ಮಾಡ್ಬಿಡ್ಬೋದಲ್ವಾ. ಆ್ಯಂಡ್ ಶ್ರೀನಿಧಿ ಅದು ಲಾಸ್ಟಲ್ಲಿ ದೋಸೆ ತಿನ್ನಕ್ಕೆ ಕೇಳ್ತಾರಲ್ಲ, ಹೀ ಈಸ್ ಆಲ್ಸೋ ಮೈ ಫ್ರೆಂಡ್ ಫ್ರಮ್ ಬಿಫೆಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಸೊ ನಾವಿಬ್ರು ಫೆಸ್ಟಿವಲ್ ತುಂಬ ನೋಡಕ್ ಒಟ್ಟಿಗೆ ಹೋಗ್ತಾ ಇದ್ವಿ. ಸೊ ಶಿ ಥಾಟ್ ಇವರಿಬ್ರನ್ನೇ ಕಾಸ್ಟ್ ಮಾಡೋಣ ಅಂತ. ಆ್ಯಂಡ್ ನನಗೂ ಇತ್ತು ಫೀಮೇಲ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು, ಫೀಮೇಲ್ ಟೆಕ್ನಿಷಿಯನ್ಸ್ ಇರೋ ಸೆಟ್ಟಲ್ಲಿ ಕೆಲಸ ಮಾಡೋಕೆ ನಂಗೆ ತುಂಬ ಇಷ್ಟ ಇತ್ತು. ಸೊ ಇವ್ರು ಹೇಳಿದಾಗ ಅದು ಡೆಬ್ಯೂ ಇತ್ತು, ಅದೆಲ್ಲ ಓಕೆ, ದಟ್ ಡಿಂಟ್ ಮ್ಯಾಟರ್. ನನಗೆ ಆ ವುಮೆನ್ಹುಡ್ ಎಲ್ಲ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡೋಣ, ರೈಟರ್ ಹುಡುಗಿ, ಇವರು ಹುಡುಗಿ, ಅದು ಇವ್ರು ಆ್ಯಕ್ಟರ್ ಬೇರೆ. ಸೊ ನಾನು ಐ ಆ್ಯಕ್ಚುಲಿ ಸಿ ಮೈ ಸೆಲ್ಫ್ ಸಮ್ ಡೇ ಐ ವಾಂಟ್ ಟು ಡೈರೆಕ್ಟ್ ಸಮಥಿಂಗ್. ಸೊ ನಾನು ಅದು ಒಂದಷ್ಟು ಸ್ಕಿಲ್ ಸೆಟ್ನ ನಾನು ಇಂಪ್ರೂವ್ ಮಾಡ್ಕೊಳಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ. ಸೊ ಇವ್ರು ಯಾರೋ ನಮಗೆ ಆ ಥರ ಮಾಡ್ತಾರೆ, ನಮ್ಮ ಇಂಟ್ರೆಸ್ಟ್ ಇರೋರೇ ಒಬ್ರು ಮಾಡ್ತಿದ್ದಾರೆ ಅಂದಾಗ ನನಗೆ ಡೆಫಿನೆಟ್ಲಿ ಸಪೋರ್ಟ್ ಮಾಡಬೇಕಂತ ಅನಿಸ್ತು. ಆ್ಯಂಡ್ ಇಟ್ ಈಸ್ ಅ ವೆರಿ ನೈಸ್ ಸ್ಟೋರಿ, ವೆರಿ ಸ್ವೀಟ್, ಬ್ಯೂಟಿಫುಲ್. ಯಾಕಂದರೆ ನಾವು ಇವಾಗ ವುಮೆನ್ ಫಿಲ್ಮ್ ಫೆಸ್ಟಿವಲ್ಸಿಗೆ ಒಂದೆರಡಕ್ಕೆ ಹೋದ್ವಿ, ಅಲ್ಲಿ ತುಂಬಾನೇ ಸೀರಿಯಸ್ ಸಬ್ಜೆಕ್ಟು ಅಲ್ಲ, ಇರಬಾರ್ದು ಅಂತ ಅಲ್ಲ, ಬಟ್ ಸುಮಾರು ಯೂಶಲಿ ವುಮೆನ್ ಸೆಂಟ್ರಿಕ್ ಫಿಲ್ಮ್ ಅಂತ ನೋಡಿದ ತಕ್ಷಣ ಅವರು ಏನೋ ಒಂದು ತುಂಬ ದೊಡ್ಡ ವಿಷಯ ಡೆಪ್ತ್ ಇರಬೇಕು, ಏನೋ ಒಂದು ಅನುಭವಿಸಿರ್ತಾರೆ, ಅದನ್ನ ಫೈಟ್ ಬ್ಯಾಕ್ ಮಾಡೋಕ್ಕೆ. ಯಾವಾಗಲೂ ಅದೇ ಯಾಕೆ, ಇನ್ನೂ ಸುಮಾರು ಲೇಯರ್ಸ್ ಇದೆ. ವಿ ಕ್ಯಾನ್ ಆಲ್ಸೋ ಬಿ ಹ್ಯಾಪಿ, ಯು ಕ್ಯಾನ್ ಶೋ ಅ ಹ್ಯಾಪಿ ಸ್ಟೋರಿ, ಯಾವಾಗಲೂ ಸಫರ್ ಮಾಡ್ಬೇಕಂತಾನೆ ಏನಿಲ್ಲ. ಸೊ ಆ ಒಂದು ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಯಿತು. And Mandara is a very happy person, so I knew this will be a happy journey for us, all of us. And I guess ಅದು ಕಾನ್ಸೆಪ್ಟ್ ಕೂಡ ತುಂಬಾ ಜನಕ್ಕೆ ರಿಲೇಟ್ ಆಗುತ್ತೆ ಅಂತ. ತುಂಬಾನೇ ಜನ, ಎಲ್ಲ ಮಿಡಲ್ ಕ್ಲಾಸ್, ಎಲ್ಲ ವರ್ಕಿಂಗ್ ಗರ್ಲ್ಸ್ ಯಾರೇ ಇದ್ರು ಅವರೆಲ್ಲರೂ ರಿಲೇಟ್ ಮಾಡುವಂತ. ಅವ್ರು ಒಂದ್ ಸೆಕೆಂಡ್ಗೆ ನಿಮ್ ಜಾಗದಲ್ಲಿ ಅವ್ರನ್ನೇ they'll put and watch the film. I've got a lot of messages ಆ ತರ. ಅಂದ್ರೆ I can see myself in this character because ಹೌದು, ಇದು ಸಣ್ಣ ವಿಷಯ ಆಗಿರ್ಬೋದು, ಸುಮಾರು ಜನಕ್ಕೆ ಇದು ಅನ್ಸಿದೆ. ಇಷ್ಟು ಸಣ್ಣ ವಿಷಯಕ್ಕೆ ಅಂದರೆ ಒಂದು ಡ್ರೆಸ್ ತೊಗೊಳಕ್ಕೆ ನಿಮಗೆ ಗೊತ್ತಿರಲ್ಲ, ಆಗಿರೋರಿಗೆ ಅದು ಗೊತ್ತಿರುತ್ತೆ. ಅದು ಒಂದು ಅಮೇಝಿಂಗ್ ಪ್ರಾಡಕ್ಟ್, ಒಂದು ಸನ್ಸ್ಕ್ರೀನು, ಯಾವುದೋ ಕೊರಿಯನ್ ಸನ್ಸ್ಕ್ರೀನ್, ಅದು ಏನೋ ಒಂದಷ್ಟು ಬೆಲೆ ಬಾಳಿರುತ್ತೆ. ನಮ್ಮ ಹತ್ರ ದುಡ್ಡು ಇರ್ಬೋದು, ಬಟ್ ಅದು ತೊಗೊಳಕ್ಕೆ ದಟ್ ಈಸ್ ಅ ಲಕ್ಸುರಿ. ಅದು ತೊಗೊಳಕ್ಕೆ ನಾವೊಂದೇನೋ ಸೇವ್ ಮಾಡ್ತಿರ್ತೀವಿ, ಅದೊಂದು ನಮಗೋಸ್ಕರ ನಾವು ಅದೊಂದು ಮಾಡ್ತಿರ್ತೀವಲ್ಲ, ಅದು ಇಟ್ ಈಸ್ ನಾಟ್ ಎಕ್ಸ್ಪ್ಲೇನಬಲ್. ಅದು ನಮಗೆ ಸಿಕ್ಕಿದಾಗ ನಮಗಾಗೋ ಖುಷಿ ನಮಗೆ ಗೊತ್ತು. ಅಂಡ್ ಸಂಬಡಿ ಅದನ್ನ ಪಿಕ್ ಮಾಡಿ ಒಂದು ಕತೆ ಬರ್ದಿರೋದು, ಡೈರೆಕ್ಟೆಡ್, ಎಷ್ಟು ವಂಡರ್ಫುಲ್ ಥಾಟ್. ಅಲ್ಲೇನೆ ಇಟ್ಸ್ ವಿನ್ನಿಂಗ್ ನನ್ನ ಪ್ರಕಾರ. ಅಂಡ್ ಇಟ್ ಇಸ್ ನಾಟ್ ಅ ಸ್ಯಾಡ್ ಸ್ಟೋರಿ ಆಲ್ಸೋ. ಅದು ಇನ್ನೂ ಒಂಥರ ಇಟ್ಸ್ ವೆರಿ ಎಂಪವರಿಂಗ್. ಇಟ್ ಇಸ್ ಲೈಕ್ ನಮಗ್ ಕಷ್ಟ ಇದೆ, ನಾವು ಬಿಲ್ಸ್ ಪೇ ಮಾಡ್ತೀವಿ, EMI ನಮಗೂ ಇದೆ, ಸೊ ವಾಟ್, ಇದೆಲ್ಲೋ ಒಂದ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಅಲ್ಲಿ ನಮಗೋಸ್ಕರ ನಾವು ಮಾಡ್ಕೋತೀವಲ್ಲ, ಅದು ಲೈಫ್. ಅಂಡ್ ಯು ನೆವರ್ ನೋ, ಆ ಮೂವಿ ನೋಡಿದ್ಮೇಲೆ ಎಷ್ಟೊಂದ್ ಜನ ಕೂಡಿಟ್ಟಿರೋದು ಖರ್ಚು ಮಾಡ್ಬೇಡ ಇನ್ನೇನು ಅಂತ ಅನ್ಸಿರೋದು, ಲೀವ್ ದಟ್ ಮೂಮೆಂಟ್. ತುಂಬಾ ಒಳ್ಳೊಳ್ಳೆ ಏನಂತಾರೆ ಸ್ಟೋರೀಸ್ನ ಪಿಕ್ ಮಾಡಿ ಪರ್ಫಾರ್ಮ್ ಮಾಡಿದ್ದೀರಾ ಅಂತ ಅನ್ಸುತ್ತೆ. ಬಿಗ್ ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್. ಒಂದು ಲೈಕ್ ನೀವು ಹೇಳಿದ್ರಿ ಬಿಂಬಾಲಿ ಎಷ್ಟೊಂದು ವಿಷಯಗಳು ಕಲಿಯೋಕ್ಕೆ ಸಿಕ್ತು ಅಂತ. ಡ್ಯಾನ್ಸರ್ ಆಗಿ ಕಾಸೆ ಇತ್ತು, ಬಟ್ ಆ್ಯಕ್ಟಿಂಗ್ ಅಂತೆಲ್ಲ ಬರ್ತೀರಾ. ಇಲ್ಲಿ ಹೆಂಗೆ ಅಂದರೆ ಇಟ್ ಮೈಟ್ ಬಿ ಡಿಫ್ರೆಂಟ್ ಫೀಲ್ಡ್ಸ್, ಎಲ್ಲ ಒಂದು ಅಂಡರ್ ಬರುತ್ತೆ, ಒಂದು ಇಂಡಸ್ಟ್ರಿ ಅಂಡರ್ ಅಂತ ಬರುತ್ತೆ, ಬಟ್ ಎಲ್ಲನೂ ಡಿಫ್ರೆಂಟೇ. ಸೊ ಮಾಡ್ಲಿಂಗ್ ಅಂತ ಟ್ರೈ ಮಾಡೋದೂ ಅದು ಹೋಲ್ ಅದರ್ ಡಿಫ್ರೆಂಟ್ ವರ್ಲ್ಡ್ ಅದು. ಅದನ್ನು ನೀವು ಅಟೆಂಪ್ಟ್ ಮಾಡಿದ್ದೀರಾ? ಯಾವ್ಯಾವ ಬ್ರ್ಯಾಂಡ್ಸ್ಗೆ ವರ್ಕ್ ಮಾಡಿದ್ದೀರಾ? ಆ್ಯಡ್ ಶೂಟ್ಸ್ ಮಾಡಿದ್ದೀನಿ, ಅದು ಥ್ರೂ ಅ ಕಾಂಟ್ಯಾಕ್ಟ್ ಓನ್ಲಿ. ಅಂದರೆ ಇವಾಗ ಗೌರಿ ನಿಲಾವರ್ ಅಂತ ಡೈರೆಕ್ಟ್ ಆ್ಯಡ್ ಫಿಲ್ಮ್ ಮೇಕರ್ ಇದ್ದಾರೆ, ಅವ್ರು ನನ್ನ ಜೈನ್ ಕಾಲೇಜಲ್ಲಿ ನಾವಿಬ್ರು ಒಂದೇ ಡಾನ್ಸ್ ಟೀಮಲ್ಲಿ ಇದ್ವಿ. ಸೊ ಶೀ ಚೋಸ್ ದ್ಯಾಟ್ ಫೀಲ್ಡ್, ಅಂದರೆ ಫಿಲ್ಮ್ ಮೇಕರ್ ಆಗಿ ಅವಳು ಇದು ಮಾಡೋದು. ಯಾವುದೋ ಒಂದು ಆ್ಯಡಿಗೆ ಬೇಕಿತ್ತು, ಅಂದರೆ ಶಿ ನ್ಯೂ ದಟ್ ಐ ಆಮ್ ಟ್ರೈಂಗ್ ಟು ಪರ್ಸ್ಯೂ ಇನ್ ಆ್ಯಕ್ಟಿಂಗ್ ಫೀಲ್ಡ್ ಅಂತ. ಸೊ ಹಂಗೆ ನನ್ನ ಪಿಕ್ ಮಾಡಿದ್ರು. ಸೊ ಆ ಒಂದು ಆ್ಯಡು ಇನ್ನೊಂದು ಆ್ಯಡಿಗೆ ಹಾಗೆ. ಇದು ಮಿಯಾ ಬೈ ತನಿಷ್ಕಿಗೆ ಮಾಡಿದ್ದೀನಿ. ಅಂದರೆ ಇದು ಫೋಟೋಶೂಟ್, ಅಂದರೆ ಜ್ಯುವೆಲ್ರಿಗೆ ಶ್ರೀಕೃಷ್ಣ ಜ್ಯುವೆಲ್ರಿ ಅದಕ್ಕೆ ಮಾಡಿದ್ದೀನಿ. ತುಂಬ ಕಮ್ಮಿ ಮಾಡಿರೋದು, ಬಟ್ ಈ ಥರ ಕೊಲಾಬ್ರೇಷನ್ಸೇ. ಅಂದರೆ ಡೈರೆಕ್ಟರ್ಸ್, ಅಲ್ಲೂ ಆ್ಯಡ್ ಫಿಲ್ಮ್ ಡೈರೆಕ್ಟರ್ಸ್ ಇರ್ತಾರಲ್ಲ, ಅವ್ರ ಥ್ರೂನೇ ನಂಗೆ ಸಿಕ್ಕಿರೋದು, ಅಂದರೆ ಕಾಸ್ಟಿಂಗ್ ಏಜೆನ್ಸಿಯಿಂದ ಅಲ್ಲ. ಸೊ ಅದೇ, ಇಟ್ಸ್ ವೆರಿ ಆರ್ಗ್ಯಾನಿಕ್. ಸೊ ಆರ್ಗ್ಯಾನಿಕ್ ಇರೋದಾಗ ತುಂಬ ಸ್ಲೋ ಇರುತ್ತೆ, ದಟ್ ಜರ್ನಿ ಇಸ್ ವೆರಿ ಸ್ಲೋ. ಸೊ ಐ ಆಮ್ ಹೋಪಿಂಗ್ ಎಲ್ಲ ಸ್ವಲ್ಪ ಫಾಸ್ಟ್ ಟ್ರ್ಯಾಕ್ ಆಗುತ್ತೆ ಅಂತ. ಅದೇ ಒಂದೆರಡು ಫೀಚರ್ ಫಿಲ್ಮ್ ಬಂದರೆ ಇಟ್ ಮೈಟ್ ಹೆಲ್ಪ್ ಮೀ.
ಎಸ್. ಆ್ಯಂಡ್ ಈ ನಿಮ್ಮ ಒಂದು ಜರ್ನಿಲಿ ವ್ಯೂವರ್ಸ್ ಹ್ಯಾವ್ ಪ್ಲೇಡ್ ಅ ಇಂಪಾರ್ಟೆಂಟ್ ರೋಲ್. ಯೂಟ್ಯೂಬಲ್ಲಿ ರಿಲೀಸ್ ಆಗೋ ಶಾರ್ಟ್ ಫಿಲ್ಮ್ಸ್ಗೆ ನಿಮಗೆ ಕೊಡೋ ಅಂಥ ಒಂದು ವ್ಯೂವರ್ಶಿಪ್ ಆ್ಯಂಡ್ ಒಂದು ರೆಸ್ಪಾನ್ಸ್. ಆ್ಯಂಡ್ ಆಲ್ಸೋ ಥಿಯೇಟರ್ಗೆ ಬರ್ತಾ ಇದ್ದೀರಾ ನೀವು, ಥಿಯೇಟರ್ಗೆ ಮಾಡಿದ್ದೀರಾ, ಈಗ ಬಿಗ್ ಸ್ಕ್ರೀನ್ಸಲ್ಲೂ ನೀವು ಬಂದಿದ್ದೀರಾ, ನೆಕ್ಸ್ಟ್ ಫಿಲ್ಮ್ಸ್ ಎಲ್ಲ ಬರ್ತಾ ಇದೆ. ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಐ ಹ್ಯಾವ್ 10K ಫಾಲೋವರ್ಸ್ ಇದ್ದಾರೆ, ಬಟ್ ದೇವ್ ಬೀನ್ ವೆರಿ ಲಾಯಲ್. ಅಂದರೆ ಐ ನೋ ಅ ಲಾಟ್ ಆಫ್ ಅಷ್ಟು ಬಂಚಲ್ಲಿ ನನಗೆ ಸುಮಾರು ಜನ ಗೊತ್ತು, ಬಿಕಾಸ್ ಅವರು ನನ್ನ ವರ್ಕ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ಕೊಂಡ್ಬಂದಿದ್ದಾರೆ. ಕೆಲವರೆಲ್ಲ ನಮಗೆ ನೀವು ವರ್ಷ ಆಗಿ ಗೊತ್ತು, ಅನಾವರಣದಲ್ಲಿ ಇದ್ರಲ್ಲ, ಅದೆಲ್ಲ ಇಟ್ ಈಸ್ ಅನ್ರಿಯಲ್ ಆ್ಯಕ್ಚುಲಿ. ಅಲ್ಲಿಂದ ನಿಮ್ಮ ಜರ್ನಿ ನೋಡ್ಕೊಂಬಂದಿದ್ದೀವಿ, ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಬರುತ್ತೆ, ಅಲ್ಲಿಂದ ನಾವು ಜರ್ನಿ ಫಾಲೋ ಮಾಡ್ಕೊಂಬಂದಿದ್ದೀವಿ. ಸೊ ಈ ಥರ ಒಂಥರ ಆರ್ಗ್ಯಾನಿಕ್ ಫಾಲೋವರ್ಸ್ ಇದ್ದಾರೆ. ಆ್ಯಂಡ್ ಇವರಿಗೆ ನಾನು ಅಂದರೆ ಅದೊಂಥರ ಅನ್ಸುತ್ತಲ್ಲ, ನಮ್ಮವ್ರು ಇವರೆಲ್ಲರೂ ಅಂತ. ಸೊ ಆ ಒಂದು ಬ್ಯಾಚಿಗೆ ನಾನು ಏನೇ ವರ್ಕ್ ಮಾಡಿದ್ರು ಐ ಹೋಪ್ ದಟ್ ದೇ ಆಲ್ ಲೈಕ್ ಇಟ್. ಆ್ಯಂಡ್ ಇದಕ್ಕಿಂತ ಎಕ್ಸ್ಟ್ರಾ ಯಾರು ಫಾಲೋವರ್ಸ್ ಬರ್ತಾರೆ ಅದು ಬಂದರೆ ಅದು ಬೋನಸ್. ಅಂದರೆ ಇಟ್ ಎಕ್ಸ್ಪಾಂಡ್ಸ್ ಆ್ಯಸ್ ಆ್ಯಂಡ್ ವೆನ್ ಐ ಡೂ ಅ ಫಿಲ್ಮ್. ಬಟ್ ಈ ಒಂದಷ್ಟು ಜನ ತುಂಬ ಲಾಯಲ್ ಆಗಿ ಸ್ಟಾರ್ಟಿಂಗಿಂದ ಇರೋ ಫಾಲೋವರ್ಸ್ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೈ ವರ್ಕ್. ಆ್ಯಂಡ್ ಇದೇ ಥರ ನಾನು ಕನ್ಸಿಸ್ಟೆಂಟಾಗಿ ಇಲ್ಲದೇ ಇದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕನ್ಸಿಸ್ಟೆಂಟಾಗಿ ನನ್ನ ವರ್ಕ್ನ ಫಾಲೋ ಮಾಡ್ತೀರಾ. ಸೊ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು. ತುಂಬ ಒಳ್ಳೆ ಪ್ರಾಜೆಕ್ಟ್ಸ್ ಕೊಟ್ಟಿದ್ದೀರಾ. ಆ್ಯಸ್ ಐ ಟೋಲ್ಡ್ ಯು, ಅಂದರೆ ಈಗ ಒಂದೇನೋ ನೀವು ಮಾಡಿರೋ ಒಂದು ಫೈನಲ್ ಪ್ರಾಜೆಕ್ಟ್ನ ನಾವು ನೋಡಿ ಮುಗಿಸಿದ ಮೇಲೆ ಇಟ್ಸ್ ಅ ವೆರಿ ಗುಡ್ ಫೀಲಿಂಗ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಇಟ್ ಮ್ಯಾಟರ್ಸ್ ಅ ಲಾಟ್ ಆ್ಯಸ್ ಅನ್ ಆಡಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಸಿಗ್ತಾ ಇರಲಿ, ಸ್ವಲ್ಪ ಗೇರ್ ಶಿಫ್ಟ್ ಆಗಿ ಫಾಸ್ಟ್ ಆಗಲಿ ಅಂತ ಐ ವಿಶ್ ಫಾರ್ ಯು. ಒಳ್ಳೊಳ್ಳೆ ಡೈರೆಕ್ಟರ್ಸ್, ಸ್ಕ್ರಿಪ್ಟ್ಸ್ ಜೊತೆ ಕೆಲಸ ಮಾಡಿ. ಆ್ಯಂಡ್ ಐ ರಿಯಲಿ ವಾಂಟ್ ಟು ಸೇ ಇಟ್ ವಾಸ್ ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು ಅನನ್ಯ, ಇಟ್ ವಾಸ್ ನೈಸ್ ಮೀಟಿಂಗ್ ಯು ಟು. ಆ್ಯಂಡ್ ನಮ್ಮ ತಂಡದ ಪರವಾಗಿ ಫಾರ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಆ್ಯಂಡ್ ಎವ್ರಿಥಿಂಗ್ ಯು ಡೂ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್.